ಬಸವಾದಿ ಶಿವಶರಣರಾದಿಯಾಗಿ ಜಗತ್ತಿನ ಎಲ್ಲ ಸಂತ ಮಹಂತರನ್ನ ದಾರ್ಶನಿಕ ಯುಗ ಪುರುಷರೇನೇನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ನೆಲವನ್ನು ಜಲವನ್ನು ಪಾವನ ಕ್ಷೇತ್ರವನ್ನಾಗಿ ಮಾಡಿರುವಂತಹ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಶರಣರ ಅನುಭಾಮೃತ ಅನ್ನುವಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತಿನ 6ನೇ ದಿನದ ವೇದಿಕೆಯ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ನೀಡಲಿರುವ ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕ ಪೂಜ್ಯರಾಗಿರುವಂಥ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಅಡದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇವತ್ತಿನ 6ನೇ ದಿನದ ವೇದಿಕೆ ಮೇಲೆ ಪಾವನ ಸನ್ನಿಧಾನವನ್ನು ದಯಪಾಲಿಸಿರತಕ್ಕಂಥ ಶಿವಯೋಗ ಮಂದಿರದ ಉಪಾಧ್ಯಕ್ಷರು ಹಾವೇರಿ ಹುಕ್ಕೇರಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರ ಅಡದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇವತ್ತು ಮಣಕವಾಡ ಪೂಜ್ಯರ ಅನುಪಸ್ಥಿತಿಯಲ್ಲಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮೆಲ್ಲ ಅನೇಕ ಸಾಧಕರಿಗೆ ಮಾರ್ಗದರ್ಶಕ ಪೂಜ್ಯರಾಗಿರ್ತಕ್ಕಂಥ ಮಣ್ಣಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರ ಅಡದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂಥ ವೀರಬಸವ ದೇವರಲ್ಲಿ ಓಂ ಗುರುಜಿಯವರಲ್ಲಿ ಹಾಗೆ ಜುಂಜುರವಾಡದ ದೇವರಲ್ಲಿ ಭಕ್ತಿ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡ್ತಾ ತಮಗೆಲ್ಲ ಬಹಳ ಸುಂದರವಾಗಿ ಸಂಗೀತ ಸುದ್ದಿಯನ್ನು ಸಾದರಪಡಿಸುತ್ತಾ ಬಂದಿರುವಂಥ ದೇವರಾಜರವರಲ್ಲಿ ಅವರಿಗೆ ನಾಬಲ ತಾಬಲ ಅನ್ನುವಂಥ ತಬಲಾವಾದನ ನುಡಿಸುತ್ತಾ ಬಂದಿರುವಂಥ ತೋಟೇಂದ್ರ ಕುಮಾರ್ ಅವರಲ್ಲಿ ಕೂಡ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡ್ತಾ ಶರಣರ ಮಹಾತ್ಮರ ಜೀವನವನ್ನು ಕೇಳಿ ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳಲು ಬಂದಿರುವ ತಾಯಂದಿರರೇ, ಮುದ್ದು ಮಕ್ಕಳೇ, ಹಿರಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರುವ ಶಿವಬಸವ ಅಜ್ಜನವರ ದಿವ್ಯ ಜ್ಯೋತಿಗೆ ಶರಣಾರ್ಥಿಗಳು. As food is necessary for the body, as prayer is necessary for the soul. ಸೊ ಎಲ್ಲರೂ ಜೋರಾಗಿ ಪ್ರೇಯರನ್ನು ಹೇಳೋಣ. ನಮ್ಮ ಗವಾಯಿಗಳು ಹೇಳ್ತಾ ಹೋಗ್ತಾರೆ, ಅವರೊಂದಿಗೆ ಎಲ್ಲರೂ ಧ್ವನಿಗೊಳಿಸೋಣ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಸುಖವನ್ನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು. ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ
ಬಸವಣ್ಣ ಎನ್ನುತ್ತಿದ್ದನಯ್ಯ ಕಾಣ ಕಲಿ ದೇವರ ದೇವ ಬಸವಣ್ಣ ಎನ್ನುತ್ತಿದ್ದನಯ್ಯ ಕಾಣ ಕಲಿ ದೇವರ ದೇವ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಬೇಗನೆ ಹತ್ತಬೇಕು. ಶಿವಯೋಗದೊಳಗೆ ಆ ಆನಂದವನ್ನು ಪಡಿಬೇಕಾಗಿತ್ತು ಅಂದರೆ ಇವತ್ತು ಹೇಳುವಂಥ ಈ ಧ್ಯಾನವನ್ನು ನಿಮ್ಮ ಮನೆ ಒಳಗೆ ನಿಮ್ಮ ವಯಸ್ಸು ಎಷ್ಟು ಇರ್ತದೆ ಅಷ್ಟು ನಿಮಿಷ ಈ ಧ್ಯಾನವನ್ನು ಮಾಡಬೇಕು. ಧ್ಯಾನಕ್ಕೆ ಕುಂತ್ಕೊಳ್ಳಿ ಅಂತ ತಕ್ಷಣದೊಳಗೆ ಶಾಲೆ ಒಳಗೆ ನಮಗೆಲ್ಲ ಹೇಳಿಕೊಟ್ಟಿರ್ತಕ್ಕಂಥದ್ದು ಹೀಗೆ ಕೂತ್ಕೊಳ್ರಿ ಅಂತ ಹೇಳ್ಕೊಡ್ತಾರೆ ಚಿನ್ಮುದ್ರೆ ಒಳಗೆ. ಯಾಕೆ ಹಿಂಗೆ ಕುಂದಿರಬೇಕು ಅಂತಂದರೆ ಬಂದಿರುವಂಥ ವಿಶ್ವಶಕ್ತಿ ಎಲ್ಲವೂ ಸಹಿತ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೈ ಬೆರಳುಗಳ ಮುಖಾಂತರವಾಗಿ ಹೊರಗಡೆ ಹಾಕ್ತಿದ್ರು ಅವಾಗಿನ ಋಷಿಮಣಿಗಳು, ಸಂತರು, ಮಹಾತ್ಮರೆಲ್ಲ. ನಮ್ಮ ಭಾರತ ದೇಶದೊಳಗೆ ಎಲ್ಲರೂ ಸಹಿತ ಧ್ಯಾನಕ್ಕೆ ಕುಂದ್ರಿ ಅಂದ್ರೆ ಹಿಂಗೆ ಕುಂದಿರ್ತಾರೆ. ಆದರೆ ಎಲ್ಲ ಬಂದಿರತಕ್ಕಂಥ ಶಕ್ತಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೊರಗಡೆ ಹಾಕಿಬಿಡ್ತಾರೆ. ಮೊದಲು ನಾವು ಒಳ್ಳೆಯದಾಗೋಲ್ತೀವಿ, ನಾವೇನು ಹೊರಗೆ ಹಾಕೋದು? ಅದಕ್ಕೆ ಬಂದಿರುವಂಥ ಶಕ್ತಿ ನಮ್ಮೊಳಗೆ ಉಳಿಬೇಕಾಗಿತ್ತು ಅಂದರೆ ಎರಡೂ ಕೈ ಬೆರಳುಗಳನ್ನು ಒಂದೊಳಗೊಂದು ಜೋಡಿಸ್ಕೊಳ್ಳೋದು. ಎರಡೂ ಕೈ ಬೆರಳುಗಳನ್ನು ಜೋಡಿಸ್ಕೊಳ್ಳೋದು. ಎಲ್ಲರೂ ಕುರ್ಚಿ ಮೇಲೆ ಕೂತವ್ರು ಕ್ರಾಸ್ ಕಾಲುಗಳನ್ನು ಹಾಕ್ಕೊಳ್ಳೋದು. ಕತ್ರಿಗಾಲ ಅಂತಿರಲ್ಲ, ಒಂದು ಕಾಲ ಕಡೆ ಒಂದು ಕಾಲ ಕಡೆ. ಮನೆಯೊಳಗೆ ಕೂತಾಗ ಸುಖಾಸನದೊಳಗೆ ಕೂತ್ಕೊಳ್ಳೋದು, ಆರಾಮಾಗಿ ಕೂತ್ಕೊಳ್ಳೋದು. ನಾವು ಹೇಳುವಂಥ ಧ್ಯಾನ ನಿಮ್ಮ ದೇಹಕ್ಕೆ ತೊಂದರೆ ಆಗುವಂಗಿಲ್ಲ. ನಿಮ್ಮ ದೇಹದ ಕಡೆ ಏನಾದರೂ ತೊಂದರೆ ಆಯಿತು, ನೋವು ಆಯಿತು ಅಂದ್ರೆ ಲಕ್ಷ ಆ ಕಡೆ ಹೋಗತ್ತೆ. ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಎರಡೂ ಕೈ ಜೋಡಿಸಿದಾಗ ಮಾಡುವಂಥ ಕೈ ಕೆಲಸಗಳು ಬಂದಾದು, ಅಡ್ಡಾಡುವಂಥ ಕಾಲಗಳು ಬಂದಾಗ ಈಗೇನು ಕೆಲಸ ಮಾಡಕತ್ತವ್ರಿ? ಕಣ್ಣುಗಳು ನೋಡಾಕತ್ತಾವ. ಕಣ್ಣುಗಳು ಮುಚ್ಚಿದ ತಕ್ಷಣದೊಳಗೆ ಎರಡೂ ಹುಬ್ಬುಗಳ ಮಧ್ಯೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು. ಯಾವಾಗ ಎರಡೂ ಹುಬ್ಬುಗಳ ಮಧ್ಯೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಅಲ್ಲಿ ಒಂದು ನಿಮಿಷ ಅಷ್ಟ ಕುಂದ್ರಿಸ್ತದೆ. 2ನೇ ನಿಮಿಷಕ್ಕೆ ಮನಸ್ಸು ಚಾಂಚಲ ಆಕತ್ತಿ ಬಿಡ್ತದೆ. ಈ ಮನುಷ್ಯಾಗ ಒಂದು ಏನಾದರೂ ಕೆಲಸ ಕೊಡಲಿಲ್ಲ ಅಂತಂದ್ರೆ ಕುಂದ್ರೋದಿಲ್ಲ ರೀ ಭಾಳ ಹೊತ್ತು. ನೀವು 1 ನಿಮಿಷ ಭಾಳ ಆರಾಮ್ ಕುಂದ್ರಬೋದು, ಅದಕ್ಕಿಂತ ಹೆಚ್ಚಿಗೆ ಕುಂದ್ರಕ್ಕಾಗುವುದಿಲ್ಲ. ಅದಕ್ಕೆ ಯಾವಾಗ ತಲೆ ಒಳಗೆ ಆಲೋಚನೆಗಳು ಬರಾಕತ್ತು ಅಂದರೆ ಅವಾಗ ಈ ಮನುಷ್ಯ ಏನು ಕೆಲಸ ಕೊಡುವುದು ಅಂದರೆ ನಮ್ಮಲ್ಲಿ ನಡೆಯುವಂಥ ಶ್ವಾಸದ ಕ್ರಿಯೆ, ಉಸಿರಾಟದ ಕ್ರಿಯೆ ಎಲ್ಲೆಲ್ಲಿ ನಡೆಯಾಕತ್ತದ. ಆ ಶ್ವಾಸದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡು ಕೂತು ಬಿಡುವುದು. ಮನಸ್ಸಿನಲ್ಲಿ ಯಾವುದೇ ದೇವರ ನಾಮಸ್ಮರಣೆ ಇಲ್ಲ, ಯಾವುದೇ ಮಂತ್ರ ಪಠನೆ ಇಲ್ಲ, ಯಾವುದೇ ಓಂಕಾರ ಜಪವನ್ನು ಮಾಡುವ ಹಾಗಿಲ್ಲ. ಎರಡೂ ಕೈ ಬೆರಳುಗಳನ್ನು ಜೋಡಿಸ್ರಿ, ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಕಾಣುವಂತಹ ಕತ್ತಲೆಯನ್ನು ನೋಡ್ತಾ ಹೋಗೋಣ. ಒಂದು ಸಾರಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ಉಸಿರನ್ನು ನಿಲ್ಲಿಸಿ ಮನಸ್ಸಿನಲ್ಲಿ ಹೇಳಿಕೊಳ್ಳೋಣ. ನಡೆಯುವಂಥ ಎಲ್ಲ ಕಾರ್ಯಗಳು ಸಾಂಗಮಂಗಲವಾಗಿ ಸಾಗಿಕೊಂಡು ಹೋಗಲಿ, ಶಾಂತಿ ನೆಮ್ಮದಿ ನೆಲೆಸಿ ಆರೋಗ್ಯದ ಸಮಸ್ಯೆಗಳ ನಿವಾರಣೆಯಾಗಲಿ ಅಂತ ಹೇಳ್ಕೊಳ್ತಾ ಉಸಿರನ್ನು ಹೊರಗಡೆ ಹಾಕಿ ನಮ್ಮ ಗಮನ ಕೇವಲ ಶ್ವಾಸದ ಮೇಲಿರಲಿ. ಎರಡು ಹುಬ್ಬುಗಳ ಮಧ್ಯೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಕಾಣುವಂತಹ ಕತ್ತಲೆಯನ್ನು ನೋಡ್ತಾ ಹೋಗೋಣ. ಮನಸ್ಸಿನಲ್ಲಿ ಯಾವುದೇ ದೇವರ ನಾಮಸ್ಮರಣೆ ಬೇಡ, ಯಾವುದೇ ಮಂತ್ರ ಪಠನೆ ಬೇಡ. ಉಸಿರಾಟವೇ ದೇವರು, ಉಸಿರಾಟವೇ ಗುರು. ಇದೀಗ ಸಂಗೀತ ನಾದವನ್ನು ಆಲಿಸುವುದರೊಂದಿಗೆ ನಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸೋಣ. ಕೇಳುವಂಥ ಕೊಳಲು ವಾದನವನ್ನು ಆಲಿಸಿ ನಮ್ಮ ಗಮನವನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸೋಣ. ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಇರುವುದರಿಂದ ವಿಶ್ವಶಕ್ತಿ ಎನ್ನುವಂಥದ್ದು ಭೂಮಂಡಲದ ಕಡೆ ಜಾಸ್ತಿ ಬರ್ತಾ ಇರುತ್ತೆ. ಆ ವಿಶ್ವಶಕ್ತಿಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ಕೇವಲ ಶ್ವಾಸ. ಉಸಿರು ಕ್ರಮೇಣ ನಿಧಾನ ಆಗ್ತಾ ಬಂದ ಹಾಗೆ ಎರಡೂ ಹುಬ್ಬುಗಳ ಮಧ್ಯೆ ಕಾಣುವಂತಹ ಕತ್ತಲು ಹೋಗಿ ಬೆಳಕು ಕಾಣ್ತಾ ಇದೆ.
ಕೆಲವರಿಗೆ ಬೇರೆ ಬೇರೆ ಬಣ್ಣಗಳು ಕಾಣ್ತಾ ಇದ್ದಾವೆ. ಏನು ಕಾಣ್ತಾ ಇದೆ ಅದನ್ನು ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ. ಕೇವಲ 2 ನಿಮಿಷ ನಮ್ಮೊಂದಿಗೆ ನಾವಿರುವಂಥ ಸರಳ ಧ್ಯಾನದಲ್ಲಿ ತೊಡಗಿಕೊಂಡಿದ್ದೇವೆ. ಕಣ್ಣು ಮುಚ್ಚಿದಾಗ ನೂರಾರು ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳ ಕಡೆ ಲಕ್ಷ್ಯ ಕೊಡದೆ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಕೊನೆಯ 1 ನಿಮಿಷ ಕೇವಲ ಶ್ವಾಸ. ಉಸಿರಾಟವು ಸರಳವಾಗಿರಲಿ. ನಿಮ್ಮ ದೇಹದ ಮೇಲೆ, ಉಸಿರಾಟದ ಮೇಲೆ ಯಾವುದೇ ಒತ್ತಡ ಬೇಡ. ಪ್ರತಿಯೊಂದು ಶ್ವಾಸವನ್ನು ಗಮನವಿಟ್ಟು ಆನಂದಿಸಿ. ಉಸಿರು ತನ್ನ ಪಾಡಿಗೆ ತಾನು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಒಳ ಹೋಗುವಂಥ ಉಸಿರು, ಹೊರಬರುವಂಥ ಉಸಿರನ್ನು ಸಂಪೂರ್ಣ ಗಮನವಿಟ್ಟು ಆನಂದಿಸೋಣ. ಮನಸ್ಸು ಸಂಪೂರ್ಣ ಶಾಂತಗೊಳ್ತಾ ಇದೆ. ಕೊನೆಯ 10 ಸೆಕೆಂಡುಗಳು. ಕೊನೆಯ 5 ಸೆಕೆಂಡುಗಳು. 5, 4, 3, 2, 1, 0. ಕಣ್ಣುಗಳು ಹಾಗೆಯೇ ಮುಚ್ಚಿರಲಿ. ಕೈಗಳನ್ನು ಯಾರೂ ಉಜ್ಜಬಾರದು. ಹಾಗೆಯೇ ನಮಸ್ಕಾರ ಮುದ್ರೆಯಲ್ಲಿ ಇಟ್ಟುಕೊಂಡು ನಿಮ್ಮ ದೇಹ ನೇರವಿರಲಿ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಅಕಾರ, ಉಕಾರ, ಮಕಾರ, ಓಂಕಾರವನ್ನು ಒಟ್ಟಿಗೆ ಹೇಳೋಣ. ಎಲ್ಲರೂ ಜೋರಾಗಿ. ನಿಮ್ಮ ಹೊಕ್ಕಳಿನಿಂದ ಎದೆಯವರೆಗೂ ಅಕಾರವನ್ನು ಹೇಳೋದು. ಎದೆಯಿಂದ ಗಂಟಲಿನವರೆಗೂ ಉಕಾರವನ್ನು, ಗಂಟಲಿನಿಂದ ಮೂಗಿನ ತುದಿಯವರೆಗೂ ಮಕಾರವನ್ನು ಹೇಳಬೇಕು. ಅಕಾರ ಹೇಳುವಾಗ 2 ಮಾತ್ರ, ಉಕಾರ ಹೇಳುವಾಗ 4 ಮಾತ್ರ, ಮಕಾರವನ್ನು ಹೇಳುವಾಗ 8 ಮಾತ್ರ ಉಸಿರನ್ನು ತಡೆ ಹಿಡಿಬೇಕು. ಇದೀಗ ನಮ್ಮ ಗವಾಯಿಗಳು ಹೇಳ್ತಾರೆ. ಅವರೊಂದಿಗೆ 3 ಸಲ ಎಲ್ಲರೂ ಓಂಕಾರ ಹೇಳೋಣ. ಎಲ್ಲರೂ ಜೋರಾಗಿ. ಎರಡು ಕೈಗಳನ್ನು ಬಿಡಿಸಿ ಹಾಗೆಯೇ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಉಜ್ಜಬಾರದು, ಹಾಗೆಯೇ ಉಜ್ಜಿಕೊಂಡಬೇಕು. 5, 4, 3, 2, 1, 0. ಇದೀಗ ನಿಮ್ಮ ಮನದಲ್ಲಿ ಇಷ್ಟಂಗಲಿಂಗವನ್ನು, ಬಸವಣ್ಣನನ್ನು, ಗುರುಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ ಕೈಲಿರುವಂಥ ರೇಖೆಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯೋಣ. ಬಹಳ ಸರಳವಾಗಿರುವಂಥ ಧ್ಯಾನ. ನಿಮ್ಮ ಮನೆಯಲ್ಲಿ ನಿಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟು ನಿಮಿಷ ಈ ಧ್ಯಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ತಾವೆಲ್ಲ ಪ್ರತಿನಿತ್ಯ 5 ದಿನಗಳ ಪರ್ಯಂತರವಾಗಿ ನಮ್ಮ ಅಣುಕೋಡ ಅಜ್ಜವರು ಒಂದೊಂದು ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ತಮಗೆಲ್ಲ ಪ್ರವಚನವನ್ನು ಬೋಧಿಸ್ತಾ ಬರ್ತಾಯಿದ್ರು. ನಿನ್ನಿನ ದಿವಸ ತೆಗೆದುಕೊಂಡಿರುವಂಥ ವಚನ ಸತ್ಯಕ್ಕನ ವಚನ. ತಮಗೆಲ್ಲ ಗೊತ್ತಿರುವಂಥದ್ದು. ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ
ಪರದೈವಗಳಿಗೆರಗುದಿಪ್ಪುದೇ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾರಣ ನಿತ್ಯ ನೇಮ ಅನ್ನುವಂಥ ವಿಚಾರವನ್ನು ಅಜ್ಜವರು ತಮಗೆಲ್ಲ ವಿಚಾರವನ್ನು ತಿಳಿಸ್ತಾ ಬಂದಿದ್ದರು. ನಿನ್ನೆಯವರೆಗೆ ಏನು ಕೇಳಿದ್ರಿ? ಎಲ್ಲಿ ಬಂದಿತ್ರುವ ಏನ್ರಿ? ಪರಧನ. ಅದ್ರ ಮುಂದೆ ಉರಿದಿರ್ತಕ್ಕಂಥ ವಿಚಾರ ಪರಸ್ತ್ರೀ. ಪರದೈವಂಗಳಿಗೆ ಎರಗದಿಪ್ಪುವುದೇ ನಿತ್ಯ ನೇಮ. ನಿತ್ಯ ನೇಮ 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠ ಜೀವ ಅಂತ ಈ ಮಾನವ ಜೀವವನ್ನು ಕರೀತಾರೆ. ಹೌದಿಲ್ರಿ? ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ, 84 ಲಕ್ಷ ಜೀವರಾಶಿ ಒಳಗೆ ಯೋನಿ ಒಳಗೆ ಹುಟ್ಟಿ ಬಂದೆ 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 ಬಾರದ ಭವಂಗಳನ್ನುಂಡೆ, ಈಗಲಾದರೂ ಕರುಣಿಸಾ ಚನ್ನಮಲ್ಲಿಕಾರ್ಜುನ ದೇವ ಅಂತ ಅಕ್ಕ ಮಹಾದೇವಿ ಕೇಳ್ಕೊಂಡು ಬರ್ತಾಳೆ. ತಾವೆಲ್ಲ ಗಮನಿಸಿರಬೇಕು, ಮನೆಯೊಳಗೆ ತೊಟ್ಲ ಕಟ್ಟಿರ್ತಾರೆ ಮಕ್ಕಳು ಹುಟ್ಟಿದ. ಹೌದಲ್ರಿ? ತೊಟ್ಲ ಕಟ್ಟಿದಾಗ ಆ ಮಗುವಿನ ಮ್ಯಾಗ ಒಂದು ಗುಬ್ಬಿ ಚಟ್ಟ ಅಂತ ಹಾಕಿರ್ತಾರೆ. ತಾವೆಲ್ಲ ನೋಡಿರಿ. ಯಾಕೆ ಹಾಕಿರ್ತಾರೆ ರೀ? ಹಿಂದೆ ಹಾಕೋತ ಬಂದಾರ, ನಾವು ಹಂಗೆ ಹಾಕೋತ ಹೊಂಟೀವಿ. ಹೌದಿಲ್ರಿ? ಇನ್ನೊಬ್ರು ಹಾಕತ್ತಾರ, ಅಜ್ಜವ್ರು ಯಾಕೆ ಹಾಕ್ಯಾರಂದ್ರೆ ಏನು ರೀ, ಅದರೊಳಗೆ ನಾಯಿ ಚಿತ್ರ ಹಾಕಿರ್ತಾರೆ, ಗುಬ್ಬಿ ಚಿತ್ರ ಹಾಕಿರ್ತಾರೆ, ನವಿಲಿನ ಚಿತ್ರ ಹಾಕಿರ್ತಾರೆ, ಗೊಂಬೆಗಳನ್ನು ಮಾಡಿ 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 ಜ್ಯೋತಿ ಬಿಟ್ಟಿರ್ತಾರೆ. ಅದರೊಳಗಿನ ಕೂಸು ಆ ಗೊಂಬೆಗಳನ್ನು ನೋಡಿ ಆಟ ಆಡಲಿ ನಗಲಿ ಅನ್ನೋ ಕಾರಣಕ್ಕೆ ಹಾಕ್ಯಾರ ಅಂತ ಕೆಲವೊಂದಿಷ್ಟು ಜನ ಅನ್ನಕತ್ತಾರೆ. ನಮ್ಮ ಹಿರಿಯರು ಏನೋ ಒಂದು ಪರಂಪರೆ ಮಾಡಬೇಕಾಗಿದ್ರು ಸುಮ್ಮನೆ ಮಾಡಿಲ್ಲ. ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಅರ್ಥವನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಯಾವಾಗ ಆ ಗುಬ್ಬಿ ಚಟ್ಟದೊಳಗೆ ನಾಯಿ ಗುಬ್ಬಿ ಇವೆಲ್ಲ ಪ್ರಾಣಿಗಳನ್ನು ಮಾಡಿ ಯಾಕೆ ಗೊಂಬೆಗಳನ್ನು ಮಾಡಿರ್ತಾರಂದ್ರೆ, ಹಿಂದಿನ ಜನ್ಮದೊಳಗೆ ನೀ ಗುಬ್ಬಿ ಆಗಿದ್ದೆ ಗೊತ್ತಿಲ್ಲ, ನಾಯಿ ಆಗಿದ್ದೆ ಗೊತ್ತಿಲ್ಲ, ಕತ್ತೆ ಆಗಿದ್ದೆ ಗೊತ್ತಿಲ್ಲ, ಎಷ್ಟು 84 ಲಕ್ಷ ಜೀವರಾಶಿ ಒಳಗೆ ತೊಟ್ಟಿ 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 ಈ ಮಾನವ ಜನ್ಮಕ್ಕೆ ಬಂದು ಈ ತೊಟ್ಟಿಲದೊಳಗೆ ಬಂದು ಮಲ್ಕೊಂಡಿ ಅನ್ನುವ ಕಾರಣಕ್ಕೆ ಗುಬ್ಬಿ ಚಟ್ಟ ಕಟ್ಕೊಂಡು ಬಂದು ನಮ್ಮ ಹಿರಿಯರೆಲ್ಲರೂ ಸಹಿತ. ಅದಕ್ಕೆ ಕಬೀರದಾಸ್ ಅಂತಾನ ಈ ಮಾನವ ಜನ್ಮವನ್ನು ಕುರಿತು ಹೇಳ್ತಾನೆ, ಜಬ್ ತುಮ್ ಆಯೇ ತೋ ಜಗತ್ ಮೇ ಜಗ್ ಹಸೆ, ಜಬ್ ತುಮ್ ಆಯೇ ತೋ ಜಗತ್ ಮೇ ಜಗ್ ಹಸೆ ತುಮ್ ರೋಯ್, ಐಸಿ ಕರ್ನಿ ಕರ್ ಚಲೋ ಜಗರೋಯ್ ತುಮ್ ಹಸೆ, ಜಗರೋಯ್ ತುಮ್ ಹಸೆ. ಈ ಭೂಮಿ ಮೇಲೆ ಹುಟ್ಟುವಂಥ ಪ್ರತಿಯೊಂದು ಮಗುನು ಸಹಿತ ಅಳ್ಕೋತನ ಹುಟ್ಟುತ್ತದೆ. ಹೌದಿಲ್ರಿ? ಮತ್ತೆ ಯಾವ್ರ ನಕ್ಕೋತ ಹುಟ್ಟ್ಯಾವನ್ರಿ? ಅವಾಗೆಲ್ಲ ಮಕ್ಕಳು ಅಜ್ಜಿ ಮನ್ಯಾಗ ಹುಟ್ಟುತ್ತಿದ್ದು ತವ್ರ ಮನ್ಯಾಗ, ಅದಕ್ಕೆ ಹೊಳ್ಳೆ ಮುಳ್ಳೆ ಅಜ್ಜಿ ಮನೆಗೆ ಹೋಗ್ತಿದ್ವು ಓಡಿ 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 ಓಡಿ. ಈಗೆಲ್ಲಿ ಹುಟ್ಟಾಕತ್ತವ್ರಿ? ಎಲ್ರಿ ಅವ? ದವಾಖಾನ್ಯಾಗ ಹುಟ್ಟಿದ್ದಕ್ಕೆ ಹೊಳ್ಳೆ ಮುಳ್ಳೆ ದವಾಖಾನೆ ಹೊಂಟವು. ಆದ್ರೆ ಕಬೀರದಾಸ್ ಅಂತಾಣ ಹುಟ್ಟುವಂಥ ಸಂದರ್ಭದೊಳಗೆ ಪ್ರತಿಯೊಂದು ಮಗುವನ್ನು ಸಹಿತ ಅಳ್ಕೋತನ ಹುಟ್ಟುತ್ತದ. ಅಳ್ಕೋತ ಹುಟ್ಟುವಂಥ ಮಗುವಿನನ್ನು ನೋಡಿ ಅವ್ರ ಸಂಬಂಧಿಕರು ಎಲ್ಲರೂ ಸಹಿತ ನಕ್ಕೋತ ಸ್ವಾಗತ ಮಾಡ್ತಾರೆ. ಹೌದಿಲ್ರಿ? ಮತ್ತು ಇದು ಅಳ್ಕೋತ ಹುಟ್ಟೈತೆ ಅಂತ ತಿಳ್ಕೊಂಡು ಇವರು ಎಲ್ಲರೂ ನಿಂತವ್ರಲ್ಲ, ಏನಿಲ್ಲಲ್ಲ. ಯಾವಾಗ ಅಳ್ಕೋತ ಹುಟ್ಟುವಂಥ ಪ್ರಸಂಗದೊಳಗೆ ಸಂಬಂಧಿಕರೆಲ್ಲ ಸಹಿತ ನಕ್ಕೋತ ಸ್ವಾಗತ ಮಾಡ್ತಾರೆ. ಜಬ್ ತುಮ್ ಆಯೇ ತೋ ಜಗತ್ ಮೇ ಜಗ್ ಹಸೆ ತುಮ್ ರೋಯ್. ನೀ ಅಳ್ಕೋತ ಹುಡ್ತೀಯ, ನಿನ್ನ ಸಂಬಂಧಿಕರೆಲ್ಲರೂ ಸಹಿತ ನಕ್ಕೋತ ಸ್ವಾಗತ ಮಾಡ್ತಾರ. ಐಸಿ ಕರ್ನಿ ಕರ್ ಚಲೋ. ಯಾವಾಗ ನೀ ಅಳ್ಕೋತ ಹುಟ್ಟಿಯಲ್ಲ, ಅಳ್ಕೋತ ಹುಟ್ಟಿರ್ತಕ್ಕಂಥವನು ನೀನು ಈ ಜಗತ್ತಿನೊಳಗೆ ಬಂದ ಮೇಲೆ ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ಹಿಂಗೆ ಜೀವನ ಮಾಡಬೇಕಲ್ಲ. ಹೇಳ್ತಾಳೆ ಜನಪದ ಗರತಿ, ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ, ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ, ಹೋಗುವಾಗ ಮಂದಿಯ ಬಾಯಾಗಿರಬೇಕು, ಹೋಗುವಾಗ ಮಂದಿಯ ಬಾಯಾಗಿರಬೇಕು. ಮತ್ತು ಬಾಯಾಗಿರೋದಕ್ಕೂ ಮತ್ತೆ ವ್ಯತ್ಯಾಸ ಐತ್ರಿವ. ಯಾಕ್ರಿ? ಮತ್ತು ಬಾಯಾಗಿರೋದು ಅಂತ ತಿಳ್ಕೊಂಡು ಮತ್ತು ಹಲ್ಲಾಗಿರೋದಲ್ಲ. ಇರು 32 ನಾಲ್ಗಿ ಇರೋದು ಒಂದು ಹಲ್ಲ. ಹೌದನ್ರಿ? ಎಲ್ಲರೂ ಹ್ಞೂ ಅಂತಾರೆ. ಅದಕ್ಕೂ ಅವರು 32 ಹಲ್ಲ ಇರೋದು ಒಂದ ನಾಲಿಗೆ. ಅದಕ್ಕೆ 32 ಇರುವಂಥ ಹಲ್ಲುಗಳಂತಾವಂತ ಎಷ್ಟು ಹರಡಕತ್ತಿ ನೀನು, ಎಲ್ಲವಿಲ್ಲ ಪಲವಿಲ್ಲ, ಎಷ್ಟು ಜಿಗಿದಾಡಕತ್ತಿ ನೋಡ. ನಾವು 32 ಮಂದಿ ಇದೀವಿ, ಹುಷಾರಾಗಿರೋ ಇರೋ ಒಬ್ಬಣದಿ ಅಂತೂ. ಅವಾಗ ಇದು ಇರೋದು ಒಂದ ನ್ಯಾಲಿಗೆ ಇದ್ದದ್ದು ಕರೆ. ಪಾಪ ಅದೇನು ಮಾಡಿದ್ರಿ? ಇದಕ್ಕೆ ಎಲುಬು ಇಲ್ಲ, ಏನೂ ಇಲ್ಲ, ಪಾಪ ನ್ಯಾಲಿಗೆ ಒಂದ. ಅದಕ್ಕೆ ನ್ಯಾಲಿಗೆ ಅಂತದ ಎಲುವಿಲ್ಲಾರ್ದ ನಾಲಿಗೆ. ಹೌದಪ್ಪ, ನಾವು ಇರೋ ಒಬ್ಬಣದನ್ ಕರೆ, ಇರೋ ಒಬ್ಬಣದಿನಿ. ಎದುರಿಗಿದ್ದವ್ ಅಣಬಾರ್ದು ಅನ್ನಿ ಅಂದ್ರೆ 32 ಮಂದಿ ಹೊರಗ ಅಲ್ಲ,
ಅದಕ್ಕಂತಾರ ಎಲ್ಲರೂ ಹೆಂಗೆ ಮಾಡ್ಬೇಕು ನಮ್ಮ ಜೀವನವನ್ನು ಅಂತಂದರೆ, ಹೋಗುವಂಥ ಪ್ರಸಂಗದೊಳಗೆ ಐಶಿ ಕರ್ನಿ ಕರ್ ಚಲೋ ಜಗ್ ರೋಯ್ ತುಮ್ ಹಸೆ, ಜಗ್ ರೋಯ್ ತುಮ್ ಹಸೆ. ಹಿಂಗೆ ಜೀವನ ಮಾಡಬೇಕಲ್ಲ, ಇನ್ನೂ ತುಸಿದಿಸಿರಬೇಕಾಗಿತ್ತಪ್ಪ. ಎಷ್ಟು ಚಲೋ ಚಲೋ ಕಾರ್ಯಗಳನ್ನು ಮಾಡಿದ, ನಾಲಿಗೆ ಒಳಗೆ ಉಳಿಯುವಂಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂಥವರೆಲ್ಲರೂ ಯಾರು ಅಂತಂದ್ರೆ ಮಹಾತ್ಮರು, ಸಂತರು, ಅಂಥವರು ಸಾಲಿನೊಳಗೆ ಆಗಿ ಹೋಗಿರ್ತಕ್ಕಂಥವ್ರು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ನಮ್ಮವರು ಅನ್ನುವಂಥ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಅಂಥ ಮಹಾತ್ಮರ ಜಯಂತ್ಯೋತ್ಸವ ಅನ್ನುವಂಥ ಕಾರ್ಯಕ್ರಮ ತಾವೆಲ್ಲ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದೊಳಗೆ ನಿನ್ನೆ ದಿವಸ ಪರಧನ ಅನ್ನುವಂಥ ವಿಷಯವನ್ನು ತಾವೆಲ್ಲ ಕೇಳ್ತಾ ಬಂದಿದ್ರಿ. ಅದ್ರ ಮುಂದುವರೆದಿರ್ತಕ್ಕಂಥ ಭಾಗವೇ ಪರಸ್ತ್ರೀ ಪರದೈವ ಅನ್ನುವಂಥ ಎರಡು ವಿಚಾರಗಳನ್ನು ಇವತ್ತಿನ ದಿವಸ ನಾವೆಲ್ಲ ತಿಳ್ಕೊಳ್ಳೋಣ. ಹೇಳ್ತಾರ, ಯಾವಾಗ ಈ ಭೂಮಿ ಮೇಲೆ ಬಂದಿರತಕ್ಕಂಥ ಪ್ರಸಂಗದೊಳಗೆ ಎಲ್ಲ ಜೀವಗಳಲ್ಲಿ ಶ್ರೇಷ್ಠ ಜೀವ ಮಾನವ ಜೀವ. ಈ ಮಾನವ ಜೀವನೊಳಗೆ 5 ಇಂದ್ರಿಯಗಳು ಬರ್ತಾವೆ, ಬಹಿರೇಂದ್ರಿಯಗಳು ಅಂತ ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ. ಈ 5 ಇಂದ್ರಿಯಗಳಿಗೆ ಅಧಿಪತಿ ಯಾರು ಅಂದ್ರೆ ಮನಸ್ಸು ಅಂತ ಹೇಳ್ತಾರೆ. ಮನೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷವು ಅಂತ ಹೇಳ್ಕೊಂಡು ಬರ್ತೀವಿ. ಎಲ್ಲದಕ್ಕೂ ಕಾರಣ ಯಾವುದು ಅಂತಂದ್ರೆ ಈ ಮನಸ್ಸ ಕಾರಣ ಆಗತ್ತ ಅಂತ. ಹೆಚ್ಚಾಗಿ ಈ ಮನಸ್ಸು ಯಾವುದನ್ನು ವಿಚಾರ ಮಾಡಬಾರ್ದು, ಯಾವುದನ್ನು ನೋಡಬಾರ್ದು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಮುಟ್ಟಬಾರ್ದು, ಅದನ್ನ ಮಾಡಕ್ಕೆ ಹೋಗತ್ತೆ. ಮನಸ್ಸು ಯಾವಾಗಲೂ ಕೆಳಮುಖವಾಗಿನ ಹರ್ಕೊತ ಹೋಗತ್ತೆ, ಹೌದಿಲ್ರಿ? ನೀರು ಯಾವಾಗಲೂ ಸಹಿತ ನೀವು ಹಾಕಿದ್ರಿ ಅಂತಂದ್ರೆ ಯಾಕಡೆ ಇಳಿಜಾರ್ತೈತೆ ಆ ಕಡೆ ನೀರು ಹರ್ಕೊಂಡು ಹೋಗತ್ತೆ. ನೀರು ಯಾಕಡೆ ಡೌನ್ ಇರುತ್ತಲ್ಲ ಆ ಕಡೆ ಜರ್ಕೊಂಡು ಹೋಗತ್ತೆ. ಆದರೆ ಅದ ನೀರಿನ ಹಾಗೆ ಒಂದು ನೀವು ಎಲ್ಲಾದ್ರೂ ಒಂದು ಟೆಗ್ ತೋಡಿ ಒಂದಿಷ್ಟು ಬೆಂಕಿ ಹಾಕಿದ್ರಿ ಅಂದ್ರೆ, ಒಂದಿಷ್ಟು ಉರಿ ಹಚ್ಚಿದ್ರಿ ಅಂತಂದ್ರೆ, ನಾನು ಟೆಗ್ನಾಗ ಹಾಕ್ಯಾರ ಬಾ ಅಂತ ತಿಳ್ಕೊಂಡು ಆ ಬೆಂಕಿ ಕೆಳಗೆ ಉರ್ಕೋತ ಹೋಗತ್ತೆ. ಕೆಳಗೆ ಉರಿತಿದ್ರೆ ಮ್ಯಾಗ ಉಳಿತಿದ್ರಿ, ಮೇಲ್ಮುಖವಾಗಿ ಉರ್ಕೋತ ಹೋಗತ್ತೆ. ಮನಸ್ಸು ಹೇಳಿದಂಗೆ ನೀ ಕೇಳುವುದಲ್ಲ, ನೀ ಹೇಳಿದಂಗೆ ಮನಸ್ಸು ಕೇಳಬೇಕು ಅಂತಾರವ್ರು. ನೀ ಹೇಳಿದಂಗೆ ಮನಸ್ಸು ಕೇಳಬೇಕು. ಮನಸ್ಸಿನ ಅಧೀನದೊಳಗೆ ನೀ ಇರುವುದಲ್ಲ, ನಿನ್ನ ಅಧೀನದೊಳಗೆ ಮನಸ್ಸು ಇರಬೇಕು, ನಿನ್ನ ಅಧೀನದೊಳಗೆ ಇಂದ್ರಿಯಗಳಿರಬೇಕು ಅಂತ. ಕಣ್ಣು ನೋಡಿದ್ರೆ ನೋಡೋಲಕತ್ತ, ಕಣ್ಣು ನೋಡಿದ್ರೆ ನೋಡೋಲಕತ್ತ. ಮೊದಲೇ ಮಾತು ನೋಡಬಾರ್ದು, ನೋಡಿದ್ರೆ ನೋಡೋಲಕತ್ತ. ನೋಡಿದ ಮೇಲೆ ಕೈಗಳಲ್ಲಿ ಹೋಗ್ಲಾರ್ದಂಗೆ ನೋಡ್ಕೋಬೇಕತ್ತ. ಕೈ ಅಲ್ಲಿಗೆ ಹೋದ್ರೆ ಹೋಗೋಲಕತ್ತ, ಕಾಲು ಅಲ್ಲಿಗೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಕಾಲು ಅಲ್ಲಿಗೆ ಹೋದ್ರೆ ಹೋಗೋಲಕತ್ತ, ಮುಟ್ಟುವಂಥ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಯಾವುದು? ಈ ಮನಸ್ಸೇ ಕಾರಣ ಆಗ್ತದೆ. ಆ ಮನಸ್ಸನ್ನು ಕೆಳಮುಖವಾಗಿ ಹರಿಯುವುದಕ್ಕಿಂತ ಮೇಲ್ಮುಖವಾಗಿ ಹರಿಸುವಂಥ ಪ್ರಯತ್ನವನ್ನು ಮಾಡುವುದು. ಅದಕ್ಕೆ ಬಸವಣ್ಣಂತಾನೆ, ಈ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತಕ್ಕಂಥದ್ದೇ. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ, ಇರಿಸು ಕೂಡಲ ಸಂಗಮ ದೇವ. ನಿಮ್ಮ ಮನಸ್ಸು ಯಾವಾಗಲೂ ಸಹಿತ ಇದು ಕೆಟ್ಟದ ಕಡೆ ಹೋಗೋದೇ ಇದು. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡುವುದು. ಹೆಳವ ಅಂತಂದ್ರೆ ಕುಂಟ, ಅಕಾಡಿ ಕಾಡಿ ಹೋಗಲಾರ್ದಂಗೆ ಕಾಲ ಇಲ್ಲಾರ್ದಂಗೆ ಮಾಡಿಬಿಡುದು ಅಂತ ಹೇಳ್ತಾನೆ ಬಸವಣ್ಣ. ಅತ್ತಲಿತ್ತ ಹೋಗದಂತೆ ಹೆಳವ ಮಾಡುವುದು, ಮತ್ತೊಂದ ಕೇಳದಂತೆ ಕಿವುಡನ ಮಾಡುವುದು. ಹೌದಿಲ್ರಿ? ಅದೇನೋ ಒಂದು ಗಾದೆ ಮಾತೈತ್ರಿ ಅವ, ಗಂಡ್ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲಂತ, ಮುಂದ್ರಿ ಹೆಣ್ಮಕ್ಳ ಬಾಯಾಗ ನಾಯಿ ನಂದಿಲ್ರಿ ಅವ. ಅದಕ್ಕೆ ಮಾತೇರು ಅಂತ ಕರೆದಾರ ಅವುಗಳಿಗೆ. ಮಾತುಗಳು ಜಾಸ್ತಿ. ನೋಡುವ ತಂಗಿ, ನಿನಗತ್ ಹೇಳಿನ ಮತ್ತೆ ಯಾರಿಗಾರಿ ಹೇಳಿಗಿದ್ದಿ ಇಟ್ಟು ಒಂದು ಕಿವ್ಯಾಗ ಹೇಳಿಕಿಸ ಬಂದು ಮನ್ಯಾಗ ಕುಂದ್ರಿ ನೀವು ಬೇಕಾದ್ರೆ. ಸಂಜೆ ಅನ್ನೋದ್ರೊಳಗೆ ನಿಮ್ಮ ಓಣಿ ಸುತ್ತ ಹಾಕೊಂಡು ಬಂದು ನಿಮ್ಗೆ ಸುತ್ತಾಕಿ ಬರ್ತದೆ ಹೊಳ್ಳ. ಹೌದಲ್ರಿ? ಹೆಚ್ಚಾಗಿ ನಮ್ಮ ಮನಸ್ಸು ಏನು ಮಾತುಗಳನ್ನು ಆಡಬಾರ್ದು ಅದೇ ಮಾತುಗಳನ್ನು ಆಡುವುದು, ಅದೇ ಮಾತುಗಳಿಂದ ಕೆಟ್ಟದ್ದನ್ನು ಮಾಡುವಂಥ ಪ್ರಯತ್ನ ಮಾಡುವುದು, ಅದೇ ಮಾತುಗಳನ್ನು ಕೇಳುವುದು. ನೀನು ಅಜ್ಜವ್ರು ಹೇಳಕತ್ತಿದ್ರಲ್ಲ, ಹೆಣ್ಣು ಮಕ್ಕಳಿಗೆ ಯಾಕೆ ಬಂಗಾರಗಳನ್ನು ಕಿವಿಗಳಿಗೆ ಯಾಕೆ ಹಾಕಿದ್ರು? ಹೌದಿಲ್ರಿ? ಹೆಚ್ಚಾಗಿ ನಮ್ಮ ಪರಂಪರೆ ಒಳಗೆ ಗಂಡು ಮಕ್ಕಳಿಗೆ ಕಿವಿ ಚುಚ್ತಾರೆ, ಹೆಣ್ಮಕ್ಳಿಗೆ ಕಿವಿ ಚುಚ್ತಾರೆ. ಎದಕ್ಕೆ ಚುಚ್ಚಿದ್ರಿ? ಎದಕ್ರಿವ? ಏನೋ ಅಪ್ಪ ಹಿಂದೆ ಚುಚ್ಕೋತ ಬಂದಾರ, ನಾವು ಚುಚ್ಕೋತ ನಾವು ಹೊಂಟೀವಿ. ಆದರೆ ಗಂಡು ಮಕ್ಕಳಿಗೆ ಮೂಗು ಚುಚ್ಚಂಗಲ್ಲ, ಹೆಣ್ಮಕ್ಳಿಗೆ ಮಾತ್ರ ಮೂಗು ಚುಚ್ಚಿದ್ರು. ಮದುವೆ ಆಗೋದಕ್ಕಿಂತ ಪೂರ್ವದೊಳಗೆ 3 ರತ್ನಗಳು ಬರ್ತಾವೆ. ಅದಕ್ಕೆ ಬಾಲ ಮುತ್ತೈದೆ ಅಂತ ಕರೀತಾರೆ ತಾಯಿಯಂದರಿಗೆ. ಹೌದಲ್ರಿ? ಯಾವ್ಯಾವ 3 ರತ್ನಗಳು? ಒಂದು ಕೈಯಾಗಿರುವಂಥ ಬಳೆ, ಇನ್ನೊಂದು ಹಣೆಯ ಮೇಲಿರುವ ಕುಂಕುಮ, ಮತ್ತೊಂದು ಮೂಗಿನಲ್ಲಿರುವಂಥ ಮೂಗುನತ್ತು. ಗಂಡು ಮಕ್ಕಳಿಗೆ ಮೂಗು ಚುಚ್ಚಂಗಲ್ರಿ. ಮತ್ತು ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗುನತ್ತನ್ನು ಮೂಗು ಚುಚ್ತಾರೆ. ಎದಕ್ಕೆ ಚುಚ್ಚಿದ್ರು? ಹೆಣ್ಣು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ.
ಎಷ್ಟು ಹೆಣ್ಣು ಮಕ್ಕಳ ಮನಸ್ಸು ಸೂಕ್ಷ್ಮ ಇರ್ತದ ಅಂತಂದ್ರೆ ಆ ಮನಸ್ಸಿನ ಜೊತೆಗೆ ಆಟ ಆಡುವಂಥ ಪರಪುರುಷರು ಬಹಳ ಬರ್ತಿರ್ತಾರ. ಅವ್ರು ಹೇಳಿದಂಗೆ ನಿನ್ನ ಮನಸ್ಸು ಕೇಳಬಾರ್ದು ಅನ್ನುವ ಕಾರಣಕ್ಕೆ ಮೂಗಣತ್ತನ ಮೂಗಿಗೆ ಚುಚ್ಚಿ ಅವಾಗ ನಿನ್ನ ಮನಸ್ಸು ಏನಾದರೂ ಜಾರಾಕತ್ತಿತ್ತು ಅಂತಂದ್ರೆ ಆ ಮೂಗನೊಳಗಿರುವಂಥ ಮೂಗಣತ್ತು ಸೂರ್ಯನ ಬೆಳಕಿಗೆ ಹೊಳೆದು ಹೇಳ್ತದ ನಿನ್ನ ಮನಸ್ಸು ಜಾರಾಕತ್ತದ, ಯಾತ್ಸರ 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 ಅಂತ ಮೂಗಣತ್ತನ ತಂದು ಒಂದು ಮೂಗಿಗೆ ಕಟ್ಟಿದ್ರು ಮೇಲೆ ಹಿರಿಯರು ಮೂಗಿಗೆ ಚುಚ್ಚಿದ್ರು. ಹೌದಿಲ್ರಿ? ಇನ್ನು ಕಿವಿ ಯಾಕೆ ಚುಚ್ಚಿದ್ರಿ? ಕಿವಿಗಂತೂ ಗಂಡ್ಮಕ್ಳಿಗೂ ಚುಚ್ತಾರೆ, ಹೆಣ್ಮಕ್ಳಿಗೂ ಚುಚ್ತಾರೆ. ನಮ್ಮ ಕಿವಿ ಆಕೃತಿ ಹೆಂಗದಾವ್ರಿ? ತಾಯಿ ಗರ್ಭದೊಳಗೆ ಮಗು ಕೆಳಮುಖವಾಗಿನೇ ಇರ್ತದ ನೋಡ್ರಿ, ಕಿವಿಯ ತಲೆ ಆಕಾರದೊಳಗದ. ಇಲ್ಲಿ ಚುಚ್ಚುವುದರಿಂದ ಮನುಷ್ಯನ ಮೆಮೊರಿ ಪವರ್ ಜಾಸ್ತಿ ಆಗ್ತದ, ಮನಸ್ಸು ಚಂಚಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಿವಿಗಳನ್ನು ಚುಚ್ಚಿಕೊಂಡು ಬಂದ್ರೆ ನಮ್ಮ ಹಿರಿಯರೆಲ್ಲರೂ ಸಹಿತ. ಯಾವಾಗ ಅಲ್ಲಿ ಮನಸ್ಸು ಜಾರಬಾರ್ದು ಅನ್ನುವ ಕಾರಣಕ್ಕೋಸ್ಕರವಾಗಿ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಎರಡೂ ಕಡೆ ಚುಚ್ತಾರೆ. ಇನ್ನು ಮದುವೆ ಆಗುವಾಗ ಬಾಸಿಂಗು ಕಟ್ತಾರೆ ನೋಡ್ರಿ. ಎದಕ್ಕೆ ಕಟ್ಟಿದ್ರಿ? ನಮ್ಮ ಪ್ರವಚನ ಹಿಂಗಾರಿ ಒಟ್ಟು ಎದಕ್ಕೆ ನಮ್ಮ ಹಿರಿಯರು ಯಾಕೆ ಪರಂಪರೆ ಮಾಡ್ಕೊಂಡು ಬಂದರು ಒಟ್ಟು ಅದಕ್ಕೆ ನಾವು ಸಮಂಜಸವಾಗಿರ್ತಕ್ಕಂಥ ಉತ್ತರ ಕಟ್ಕೋತಾ ಹೋಗ್ಬೋದು. ಯಾಕೆ ಬಾಸಿಂಗ್ ಕಟ್ಟಿದ್ರಿ? ಚಂದ ಕಾಣಲಿ ಅಂತ ಕಟ್ಟ್ಯಾರಿ ಸರ್. ಹೆಣ್ಮಕ್ಳಿಗೂ ಕಟ್ಟಿದ್ರು, ಗಂಡ್ಮಕ್ಳಿಗೂ ಕಟ್ಟಿದ್ರು. ಯಾಕೆ ಕಟ್ಟಿದ್ರಿ? ಈಗ ಕುದುರೆ ಕಣ್ಪಟ್ಟಿ ಅಂತ ಕಟ್ಟಿರ್ತಾರೆ ನೋಡ್ರೇನ್ರಿ. ಆ ಕಣ್ಪಟ್ಟಿ ಕಟ್ಟಿದ ತಕ್ಷಣ ಬರೀ ರೋಡ್ ಅಟ್ಟ ನೋಡ್ಕೊತ ಹೋಗ್ಬೇಕಾದ. ಹಂಗೆ ಮದುವೆ ಆಗುವಾಗ ಹೆಣ್ಣು ಮಗಳು ನಿನ್ನ ದೃಷ್ಟಿ ನಿನ್ನ ಗಂಡನನ್ನು ಬಿಟ್ಟು ಪರಪುರುಷನನ್ನು ಕಣ್ಣೆತ್ತಿ ನೋಡುವ ಹಂಗಿಲ್ಲ, ನಿನ್ನ ದೃಷ್ಟಿ ನೇರವಾಗಿ ನಿನ್ನ ಗಂಡನ ಮೇಲೇನೇ ಇರಬೇಕು ಅನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೂ ಬಾಸಿಂಗ್ ಕಟ್ಕೊಂಡು ಬಂದರು. ಮತ್ತು ಗಂಡು ಮಕ್ಕಳಿಗೆ ಕಟ್ಟಲಿ ನಿಂತ್ಕೊಂಡು ಮತ್ತು ಅವ್ರಿಗೆ ಕಟ್ಟಾರೆ. ಅವ್ರಿಗೆ ಯಾಕ್ರಿ? ನಿನ್ನ ದೃಷ್ಟಿ ನಿನ್ನ ಮಡದೆಯನ್ನು ಬಿಟ್ಟು ಪರ ಹೆಣ್ಣು ಮಕ್ಕಳನ್ನು ನೋಡುವ ಹಂಗಿಲ್ಲ ಅನ್ನುವ ಕಾರಣಕ್ಕೆ ಅವ್ರಿಗೂ ಸಹಿತ ಬಾಸಿಂಗರ್ ಕಟ್ಕೊಂಡು ಬಂದರು. ವಿದೇಶಕ್ಕೂ ನಮ್ಮ ದೇಶಕ್ಕೂ ಒಂದು ವ್ಯತ್ಯಾಸದ. ವಿದೇಶದೊಳಗೆ ಜನ್ಮ ಕೊಟ್ಟಿರುವಂಥ ತಾಯಿಯನ್ನು ಬಿಟ್ಟು ಕಾಣುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಹೆಂಡತಿ ರೂಪದೊಳಗೆ ಕಾಣುವಂಥದ್ದು ವಿದೇಶಿಯ ಸಂಸ್ಕೃತಿ. ಆದರೆ ಅದೇ ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಬಂದ್ರಿ ಅಂತಂದ್ರೆ ಅಗ್ನಿ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಬಸವಣ್ಣನ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮದುವೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟು ಕಾಣುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ತಾಯಿ ಸಹೋದರಿ ಅಂತ ತಿಳ್ಕೊಂಡು ನಮಸ್ಕರಿಸುವಂಥ ಸಂಸ್ಕೃತಿ, ಏಕೈಕ ಸಂಸ್ಕೃತಿ ಅದು ನಮ್ಮ ಹೆಮ್ಮೆ ಭಾರತ ದೇಶದೊಳಗೆ ಮಾತ್ರ ಆ ಸಂಸ್ಕೃತಿಯನ್ನು ಕಾಣ್ಕೊಂಡು ಬರ್ತೀವಿ. ಆ ಕಾರಣಕ್ಕೆ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ಕಾಣ್ಕೊಂಡು ಬರ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಯಾವ ಊರಿನೊಳಗೆ ಯಾವ ಮನೆಯೊಳಗೆ ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ಕಾಣ್ತಾರ ಆ ಮನೆ ಆ ಊರು ಸದಾವಕಾಲ ಶಾಂತಿ ನೆಮ್ಮದಿಯಿಂದ ತುಂಬಿ ತುಳುಕ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ಕಾಣುವಂಥದ್ದು. ಉಡಿ ತುಂಬಿಕೊಳ್ಳುವಂಥ ಕಾರ್ಯಕ್ರಮದೊಳಗೆ ತಾಯಿಯಂದರಿಗೆ ಕೈಯಾಗ ಹಸಿರು ಬಳೆಗಳನ್ನು ಹಾಕ್ಕೊಂಡು ಬಂದರು. ಯಾಕ್ರಿವ? ಯಾಕೆ ಹಸಿರು ಬಳೆ ಹಾಕಿದ್ರಿ? ಚಂದ ಕಾಣ್ಲತ್ತ ಹಾಕ್ಯಾರ ಅದಾರ. ಯಾಕ್ರಿ? ನಮ್ಮ ದೇಶದ ಬೆನ್ನೆಲುಬು ಯಾರ್ರೀ? ರೈತ. ಹೌದ್ರಿ? ಆ ರೈತ ಬೆಳೆದಿರುವಂಥ ಹಸಿರನ್ನು ನಮ್ಮ ದೇಹದ ಉಸಿರನ್ನಾಗಿ ಮಾಡಿಕೊಡುವಂಥ ಶಕ್ತಿ ತಾಯಿ ಹೆಣ್ಣು ಮಕ್ಕಳ ಕೈ ಒಳಗೆ ಐತಿ ಅನ್ನುವ ಕಾರಣಕ್ಕೆ ಅನ್ನಪೂರ್ಣೇಶ್ವರಿ ಎನ್ನುವ ಕಾರಣಕ್ಕೆ ಕೈಯಾಗ ಹಸಿರು ಬಳೆಗಳನ್ನು ಹಾಕೊಂಡು ಬಂದ ನಮ್ಮ ಹಿರಿಯರೆಲ್ಲರೂ ಸಹಿತ. ಅದಕ್ಕೋಸ್ಕರವಾಗಿ ಹಸಿರು ಬಳೆಗಳನ್ನು ಹಾಕ್ಕೊಂಡು ಬಂದರೆ ನುಡಿ ಒಳಗೆ ಹಸಿರು ಎಲೆ ಹಾಕ್ಕೊಂಡು ಬರ್ತಾರೆ ನೋಡ್ರಿ. ಹಂಗೆ ಒಂದೊಂದು ಬಣ್ಣಗಳನ್ನು ಹಾಕ್ಕೊಂಡು ಬರ್ತಾರೆ. ನಮ್ಮ ಹಿರಿಯರು ಯಾವುದನ್ನು ಕೂಡ ಸುಮ್ಮನೆ ಮಾಡಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಅರ್ಥ, ಒಂದು ಹಿನ್ನೆಲೆ ಇಟ್ಕೊಂಡು ಬಂದಿರತಕ್ಕಂಥ ನಾವೆಲ್ಲ ಕಾಣ್ಕೊಂಡು ಬರ್ತೀವಿ. ಆದರೆ ಹೆಣ್ಣು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ. ಆ ಮನಸ್ಸಿನ ಜೊತೆಗೆ ಪರಪುರುಷರು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ ಅನ್ನುವ ಕಾರಣಕ್ಕೋಸ್ಕರವಾಗಿ ನಿನ್ನ ದೃಷ್ಟಿ ಯಾವಾಗಲೂ ಸಹಿತ ನೇರವಾಗಿ ನಿನ್ನ ಹೆಬ್ಬೆರಳ ಮೇಲೆ ಇರಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಮುಗುಡತ್ತನ್ನು ಹಾಕ್ಕೊಂಡು ಬಂದರು. ಹಣಿಯ ಮೇಲೆ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಯಾರಾದರೂ ಪರಪುರುಷ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ ಅಂತಂದ್ರೆ ಆ ಕುಂಕುಮ ನೋಡಿದ ತಕ್ಷಣ ಕೈ ಮುಗಿದು ನಮಸ್ಕರಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಹಣಿ ಮೇಲೆ ಕುಂಕುಮವನ್ನು ಹಚ್ಕೊಂಡು ಬಂದ್ರ ಮೇಲೆ ಹಿರಿಯರು. ಮನಸ್ಸು ಬಹಳ ಜಾರುವುದು, ಬಹಳ ಸರಳ. ಇಲ್ಲೇ ನಮ್ಮ ಸೌದತ್ತಿ ಒಳಗೆ ಆಗಿ ಹೋಗಿರ್ತಕ್ಕಂಥ ಎಲ್ಲಮ್ಮ ಅಂತ ತಿಳ್ಕೊಂಡು ನಾವೆಲ್ಲ ಪೂಜೆಯನ್ನು ಮಾಡ್ತಾರೆ. ಬಹಳಷ್ಟು ಜನಕ್ಕೆ ಗೊತ್ತಿರುವಂಥ ವಿಚಾರ. ಹೇಳ್ತಾನೆ, ಜಮದಗ್ನಿ ಮಾಡಿಸಿ ನಿನ್ನ ಮನಸ್ಸು ಸ್ವಚ್ಛ ಇಟ್ಕೊಂಡು ಒಂದಿಷ್ಟು ಉಸಿಕಿನಿಂದ ಮಣ್ಣಿನ ಗಡಿಗೆ ಮಾಡಿಕೊಂಡು ನೀರು ತುಂಬಿಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದರೆ ಆ ನೀರಿನೊಳಗೆ ಇಬ್ಬರು ಗಂಡ ಹೆಂಡತಿ ಸರಸವನ್ನು ಆಡುವುದನ್ನು ನೋಡಿ, ಸ್ನಾನ ಮಾಡುವುದನ್ನು ನೋಡಿ ನನಗೆ ಯಾಕೆ ಹಿಂಗೆ ಬರಲಿಲ್ಲ ಅಂತ ತಿಳ್ಕೊಂಡು ಒಂದು ಕ್ಷಣ ಮನಸ್ಸು ಜಾರಿದ್ದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಮಣ್ಣಿನ ಗಡಿಗೆ ಒಡೆದು ಹರಿದು ಹೋಯಿತು ಅನ್ನೋಂಥ ವಿಚಾರವೆಲ್ಲ ನೋಡ್ಕೊಂಡು ಬರ್ತೀವಿ. ಅದಕ್ಕೆ ಮಗನಿಂದ ಅವನನ್ನು ಕಡಿದು ಅನ್ನುವಂಥ ವಿಚಾರವನ್ನು ತಾವೆಲ್ಲರೂ ಕೂಡ ಗೊತ್ತಿರುವಂಥ ಇವೆಲ್ಲ ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವಿಚಾರಗಳು. ಹಿಂಗೆ ನಮ್ಮ ದೇಶದೊಳಗೆ ಕೇವಲ ಸಂಸಾರ ಜೀವನದೊಳಗೆ ಅಷ್ಟೇ ಮನಸ್ಸು ಜಾರ್ತದಂತಲ್ಲ, ಮಹಾತ್ಮರಿಗೂ ಸಹಿತ ಮನಸ್ಸು ಜಾರ್ತದ ಅನ್ನುವ ಕಾರಣಕ್ಕೆ ಇಲ್ಲೇ ಸಂತ ಶಿಶುನಾಳ ಸಿರಿಪ ಅಂತ ಆಗಿ ಹೋದ. ತಮಗೆಲ್ಲ ಗೊತ್ತಿರುವಂಥ ವಿಚಾರ.
ಶಿಶುನಾಳ ಶರೀಫರಿಗೂ ಗುರುಗಳಾಗಿರುವಂಥ ಗೋವಿಂದ ಭಟ್ರು ಹೇಳ್ತಾರೆ, ನೋಡಪ್ಪ, ಮನಸ್ಸು ಆ ಕಡೆ ಈ ಕಡೆ ಹರಿದಾಡುವುದು ಸಹಜ. ಮನಸ್ಸು ಹರಿದಾಡಲಾರ್ದಂಗೆ ಸ್ವಚ್ಛ ಆಗಿಟ್ಟುಕೊಂಡು ಒಂದಿಷ್ಟು ನಿನ್ನ ಕಾಯಕವನ್ನು ಮಾಡು, ನೀರು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ಕಳಿಸಿದ್ರೆ ಊರು ಹೊರಗಡೆ ಹೋಗಿ ಬರುವಂಥ ಪ್ರಸಂಗದೊಳಗೆ ಒಬ್ಬ ಊರು ಗೌಡ್ತಿ ಹೆಣ್ಣುಮಗಳು ನೀರು ತುಂಬಾಕತ್ತಿದ್ದು. ನೀರು ತುಂಬುವಂಥ ಪ್ರಸಂಗದೊಳಗೆ ಶರೀಫನ ಕಣ್ಣು ಆ ಹೆಣ್ಣುಮಗಳ ಮೇಲೆ ಬೀಳುತ್ತದೆ. ಮನಸ್ಸು ಒಂದು ಕ್ಷಣ ಚಂಚಲಾಗಿ ಬಿಡುತ್ತದೆ. ಯಾವಾಗ ಮನಸ್ಸು ಚಂಚಲ ಆಯ್ತಲ್ಲ, ಹಾಗೇ ಆ ನೀರು ತೆಗೆದುಕೊಂಡು ಬಂದು ಶರೀಫನ ಹತ್ರ ತಗೊಂಡು ಬಂದರೆ ಶರೀಫ ಒಂದು ಕ್ಷಣ ಕಣ್ಣಾಗ ಕಣ್ಣಿಟ್ಟು ಶರೀಫನನ್ನು ನೋಡಿದ. ಶರೀಫನನ್ನು ನೋಡಿ ಶರೀಫಗಂತಾರ ಗುರು ಗೋವಿಂದ ಭಟ್ರು, ಏ ಹುಚ್ಚ, ಮನಸ್ಸು ಸ್ವಚ್ಛ ಇಟ್ಕೊಂಡು ನೀರು ತಗೊಂಡು ಬಾ ಅಂದ್ರೆ ಮನುಷ್ಯನ ತುಂಬ ಹೊಲಸ ತುಂಬ್ಕೊಂಡು ಬಂದಿಯಲ್ಲೋ ಅಂದ ತಕ್ಷಣ ಯಪ್ಪಾಣ ಈಗ ಬಂದೆ ಅಂತ ತಿಳ್ಕೊಂಡು ಅಲ್ಲೇ ನೀರಿನ ಗಡಿಗೆ ಇಟ್ಟು ಓಡೋಡಿ ಹೋಗ್ಕಣ. ಆ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡು ಪತ್ತೆ ಹಚ್ಚಿ ಊರು ಗೌಡ್ರ ಮನೆಗೆ ಆಗ ತಾನೇ ಬಂದಿರತಕ್ಕಂಥ ಸೊಸೆಯಾಗಿದ್ದು ಗೌಡ್ರ ಮನೆ ಮುಂದಗಡೆ ಹೋಗಿ ಶರೀಫ್ ಅಂತಾನ, ಗೌಡ್ರ ಅಂದ, ಯಾಕ್ರಪ್ಪ ಮಹಾತ್ಮರು ಒಳಗಡೆ ಬರ್ರಿ. ಅವಾಗ ಗೌಡ್ರ ಅಂತಾರ, ಒಳಗಡೆ ಬಂದ ತಕ್ಷಣದೊಳಗೆ ಹೊರಗಡೆ ಬರ್ರಿ ಅಂದ್ರೆ ಶರೀಫ್ ಅಂತಾನ, ಹೌದಪ್ಪ, ನಾ ಒಳಗಡೆ ಬರಬೇಕಾಗಿತ್ತು ಅಂದ್ರೆ ಒಂದು ಪೂಜೆ ಆಗಬೇಕು ಅಂತಾನ. ಏನ್ರಪ್ಪ ಪೂಜೆ? ಏನಿಲ್ಲ, ನೀವು ಮಾತು ಕೊಡಬೇಕು, ಪೂಜೆ ನಡೆಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾ ಒಳಗಡೆ ಬರ್ತೀನಿ, ಇಲ್ಲಾಂದ್ರೆ ಒಳಗಡೆ ಬರುವುದಿಲ್ಲ ಅಂದ್ರೆ. ಇಟ್ಟಂದ ತಕ್ಷಣದೊಳಗೆ ಅವಾಗ ಆಗಲ್ರಪ್ಪ, ಮಹಾತ್ಮರಂಗೆ ಬಾಕಲ್ದಾಗ ನಿಂತು ಮಾತಾಡಬಾರ್ದು, ಬರ್ರಿ ಒಳಗಡೆ, ಮಹಾತ್ಮರನ್ನು ಕಾಯಿಸೋದು ಅಪರಾಧ ಆಗ್ತದೆ, ಬನ್ನಿ ಒಳಗಡೆ ಬರ್ರಿ ಅಂತ ಕರೆದ್ರು. ಇಟ್ಟಂದ ತಕ್ಷಣದೊಳಗೆ ಪೂಜೆ, ಏನು ಪೂಜೆ? ಏನಿಲ್ಲ, ನೀ ಪೂಜೆಗೆ ಇಲ್ಲೇ ನಡೆಸಬೇಕು ಅಂದ್ರೆ ನಾ ಒಳಗಡೆ ಬರ್ತೀನಿ. ಏನು ಪೂಜೆ ಅಂದ ತಕ್ಷಣದೊಳಗೆ ಶರೀಫರು ಕೇಳ್ತಾರೆ, ನಿಮ್ಮ ಮನೆಯೊಳಗೆ ಈಗ ತಾನೇ ಬಂದಿರುವಂಥ ಸೊಸೆಯನ್ನು ಕರೀರಿ, ಸೊಸೆಯನ್ನು ಕರೆದು ಆ ಸೊಸೆ ಕೈ ಒಳಗೆ ಒಂದು ಬಾರ್ಕೋಲನ್ನು ಕೊಡ್ರಿ ಅಂತ ಹೇಳ್ತಾನೆ ಶರೀಫ. ಬಾರ್ಕೋಲನ್ನು ಕೊಡ್ರಿ ಅಂದ ತಕ್ಷಣದೊಳಗೆ ಆ ಬಾರ್ಕೋಲವನ್ನು ತೆಗೆದುಕೊಂಡು ಅವಾಗ ಶರೀಫರು ಕೇಳ್ತಾರೆ, ಯಾಕ್ರಪ್ಪ ಏನಾಗಬೇಕಾಗ್ಯದ? ಏನಿಲ್ಲ, ಮತ್ತು ನಿನ್ನ ಗೌಡ್ತಿ ಕೈ ಒಳಗೆ ಕೊಟ್ಟು ಆಕೆ ಕೈಯಾಗ ಎಷ್ಟು ಶಕ್ತಿ ಐತಲ್ಲ ಆ ಶಕ್ತಿ ಎಲ್ಲ ಹಾಕಿ ನನ್ನ ಬೈ ತುಂಬ ಹೊಡಿಬೇಕು ಅಂತ ಹೇಳ್ತಾನೆ ಶರೀಫ. ಅವಾಗ ಗೌಡ್ರು ಅಂತಾರೆ, ನಾವೇನಂತ ಪಾಪ ಮಾಡಿವ್ರಪ್ಪ, ನಾವೇನಂತ ಪಾಪ ಮಾಡಿವಿ, ಯಾಕೆ ಏನು ಹೊಡಿಯೋದು? ಅವಾಗ ಶರೀಫ್ ಅಂತಾನೆ, ಗೌಡ್ರ ಮಾತು ಕೊಟ್ಟಿನಿ, ಮಾತಿನಂಗೆ ನಡಿಬೇಕು, ಪೂಜೆ ಅಂದ್ರೆ ಇದೇ ನನ್ನ ಪೂಜೆ, ಇದೇ ಪೂಜೆ ಆಗಬೇಕು, ಇದೇ ಪೂಜೆ ಆಗಬೇಕು ಅಂದ ತಕ್ಷಣದೊಳಗೆ ಅವಾಗ ಆ ಗೌಡ್ತಿ ಸೊಸಿ ಬಂದಿರತಕ್ಕಂಥ ಹೆಣ್ಮಗಳು, ಸಂಸ್ಕಾರವಂತ ಹೆಣ್ಮಗಳು ಆಕೆ ಅಂತಾಳೆ, ಮಾಮಾರ ನಾವೇನು ಬಡಿಬೇಕಂತ ಅವ್ರು ಮಟ್ಟತನ ಅಂತ ಹೋಗಿಲ್ಲ, ಏನೋ ಒಂದು ಹಿನ್ನೆಲೆ ಇರಬೇಕು, ಯಾಕೋ ಕೇಳಾಕತ್ತಾರ ಅಂತ ತಿಳ್ಕೊಂಡು ಹೊಡಿ 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 ಆ ಬಾರ್ಕೋಲ್ ಎತ್ಕೊಂಡು ಹೊಡಿತಾಳೆ ಹೆಣ್ಮಗಳು. ಅವಾಗ ಶರೀಫ್ ಅಂತಾನೆ, ಈಗ ನನ್ನ ಮೈ ಹಗರಾತ್ ನೋಡ್ರಪ್ಪ, ಈಗ ನನ್ನ ಮೈ ಹಗರ ಅಂತ ಅಂತ ತಿಳ್ಕೊಂಡು ಶರೀಫರು ಓಡೋಡಿ ಬಂದು ಗುರುಗಳು ಗೋವಿಂದ ಭಟ್ರ ಹತ್ರ ಬಂದು ನಿಂತ್ಕೊಂಡಾಗ ಅವಾಗ ಗೋವಿಂದ ಭಟ್ರ ಅಂತಾರ, ಈಗ ನನ್ನ ನಿಜವಾದ ಶಿಷ್ಯ ಆದ ನೋಡಪ್ಪ, ಈಗ ಬಾ ಒಳಗಡೆ ಅಂತ ತಿಳ್ಕೊಂಡು ಕರ್ಕೊಳ್ತಾರೆ ಗುರು ಗೋವಿಂದ ಭಟ್ರು. ಅಂತಾರ ಅವರು, ಹಾವು ತುಳಿದೇನ ಮಾಣಿನಿ, ಹಾವು ತುಳಿದಿನ ಅಂತ ಪದ್ಯ ಬರೀತಾರೆ. ಮನಸ್ಸು ಜಾರಿದ್ದಕ್ಕೆ ಹಾವು ತುಳಿದೇನ ಮಾಣಿನಿ, ಹಾವು ತುಳಿದೇನ ಅಂತ ಪದ್ಯವನ್ನು ಬರ್ಕೊಂಡು ಹೋಗ್ತಾರ. ಹಿಂಗೆ ಮನಸ್ಸು ಭಾಳ ಜಾರ್ತಿರ್ತದೆ, ಹೆಣ್ಣು ಮಂದಾಗಲಿ ಗಂಡು ಮಕ್ಕಳದಾಗಲಿ. ಅದರೊಳಗೆ ಗಂಡು ಮಕ್ಕಳು ಒಂದು ಕ್ಷಣ ಮನಸ್ಸು ಜಾರಿದ್ರೆ ನಡೀತದೆ, ಆದರೆ ಹೆಣ್ಣು ಮಕ್ಕಳ ಮನಸ್ಸು ಜಾರಬಾರ್ದು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ತತ್ವಪದ, ನಿಮಗೆಲ್ಲ ಗೊತ್ತಿರುವಂಥ ಪದ ಯಾವುದು? ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮಣವ ಜಾರಿದರ ವನವಾಸ. ಕೇಳ್ರಿ, ಭಾಳ ಸುಂದರವಾಗಿರ್ತಕ್ಕಂಥ ಪದ್ಯ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ, ಮನವ ಜಾರಿದರ ವನವಾಸ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಊರ ಮುಂದಿನ ಭಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ, ಹೆಣ್ಣಿನ ಮನವ ಜಾರಿದರ ವನವಾಸ. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ,
ಹೆತ್ತವರ ಹೆಸರ ತರಬೇಕು. ಬಂಗಾರ ಬಳಿ ಕೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ನಿಜವಲ್ಲ. ಬಂಗಾರ ನಿನಗ ನಿಜವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಊರ ಮುಂದಿನ ಭಾವಿ ಯಾರ ತೋಡಿದರೇನೋ, ಕಾಲು ಜಾರಿದರ ಕೈಲಾಸ. ಕಾಲು ಜಾರಿದರ ಕೈಲಾಸನಾರೆಯ, ಮನವ ಜಾರಿದರ ವನವಾಸ. ಚಾಡಿಗೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ, ಚಾಡಿಗೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ. ಮಂದಿ ಮಾತುಗೇನ ಕೆಡಬ್ಯಾರ, ಮಂದಿ ಮಾತುಗೇನು ಕೆಳಬ್ಯಾಡ ತಂಗೆಮ್ಮ. ತಂದೆ ಗುರುಮಾಂತನ ಮರಿಬೇಡ, ತಂದೆ ಮಾಂತ ಗುರುವಿನ ಮರಿಬ್ಯಾಡ. ಊರ ಮುಂದಿನ ಭಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ. ಕಾಲು ಜಾರಿದರ ಕೈಲಾಸನಾರೆಯ, ಮನವ ಜಾರಿದರ ವನವಾಸ. ಮನವ ಜಾರಿದರ ವನವಾಸ. ಮನಸೇ ಮನಸ್ಸಿನ ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರ್ಯಲೋ ಮನಸೇ. ತನುತ್ರಯದೊಳು ಸುಳಿದಾಡುವ ಜೀವನ ಗುಣವರಿತರೆ ನಿಜ ಬ್ಯಾರಲು ಮನಸೇ. ಮನಸೇ ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯು ಸಿಕ್ಕು ತಪ್ಪಿನೋ, ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯು ಸಿಕ್ಕು ತಪ್ಪಿಸೋ ಪರಿಬ್ಯಾರಲು ಮನಸೇ. ಗುರು ಗೋವಿಂದನ ಚರಣ ಕಮಲದೊಳು ಸ್ವರಗೊಂಬುವ ಭ್ರಮರಾಳೆಯ ಮನಸೇ. ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಭವನಿಷ ಜ್ಯೋತಿ ಪ್ರಕಾಶವು ಮನಸೇ. ಇಳೆಯೋಳು ಶಿಶುನಾಳದೀಶ ನಿರ್ಮಲ ನೊಯ್ತಿಳಿದರೆ ಒಳವರಗೊಂದು ಮನಸೇ. ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು ಮನಸೇ. ಯಾರ ತೋಡಿದರೇನ, ಕಾಲು ಜಾರಿದರೆ ಕೈಲಾಸ. ಭಾಳ ಚಲೋ ಅಂತಾರವ್ರು. ಊರು ಹೊರಗಡೆ ಹೋಗುವಾಗ ಒಂದೇನಾದರೂ ಬಾವಿ ತೋಡಿದ್ರು ಅಂತಂದ್ರೆ ಒಮ್ಮೆಲೆ ಕಾಲು ಜಾರಿ ಬಾವಿ ಒಳಗೆ ಬಿದ್ದರೆ ಒಮ್ಮೆಲೆ ಸತ್ತ ಸ್ವರ್ಗ ಸೇರೋದು ಭಾಳ ಚಲೋ ಅಂತಾರೆ. ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ. ಒಂದು ಕ್ಷಣ ಮನಸ್ಸು ಜಾರಬಾರ್ದು, ಜಾರಿತು ಅಂತಂದ್ರೆ ಜೀವನ ಪರ್ಯಂತರ ವನವಾಸ ಅನುಭವಿಸಬೇಕಾಕತಿ ಎನ್ನುವ ಕಾರಣಕ್ಕೆ ನಮ್ಮ ಭಾರತ ದೇಶದ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಂತ ಕರ್ಕೊಂಡು ಬರ್ತೀನಿ. ನಾವೆಲ್ಲ ತಮಗೆಲ್ಲ ಗೊತ್ತಿರುವಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ. ಯಾವಾಗ ಬೇರೆ ದೇಶಕ್ಕೆ ಹೋಗಿರುವಂಥ ಪ್ರಸಂಗದೊಳಗೆ ಒಬ್ಬ ಹೆಣ್ಣು ಮಗಳು ಸ್ವಾಮಿ ವಿವೇಕಾನಂದರ ಸೌಂದರ್ಯವನ್ನು ನೋಡಿ ಕೇಳ್ತಾಳೆ. ನನಗೆ ನಿಮ್ಮನ್ನು ಮದುವೆ ಆಗಬೇಕಂತ ಆಸೆ ಆಗ್ಯದ ಅಂತ ಕೇಳಿದ್ದು. ಅಟ್ಟಂದ ತಕ್ಷಣದೊಳಗೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಮದುವೆ ಆಗಿ ಏನು ಮಾಡ್ಬೇಕಂತ ಮಾಡಿ. ಇಲ್ಲ, ನಿಮ್ಮಂಥದೇ ಒಂದು ನನಗೆ ಮಗವ ಬೇಕಾಗ್ಯದ, ನಿಮ್ಮಂಥದೇ ಒಂದು ಮಗ ಬೇಕಾಗ್ಯದ ಅಂತ ತಿಳ್ಕೊಂಡು ಕೇಳ್ತಾಳೆ.
ಯಾವಾಗ ಮನಸ್ಸು ಜಾರಿ ಇರ್ತಕ್ಕಂಥ ಪ್ರಸಂಗದೊಳಗೆ ಈ ಮಾತು ಕೇಳಿದ್ದಕ್ಕೆ ಸ್ವಾಮಿ ವಿವೇಕಾನಂದ್ರ ಅಂತಾರ, ಹೌದವಾ ತಾಯಿ, ನೀ ಏನೋ ಕೇಳಾಕತ್ತಿ, ನನ್ನ ಮದುವೆಯಾಗಿ ನನ್ನಂತದ ಮಗ ನಿನಗೆ ಬೇಕಂತ ನೀ ಏನೋ ಬಯಸಾಕತ್ತಿ. ನನ್ನ ಮದುವೆಯಾಗಿ ಮಗ ಹುಡ್ತತೋ ಬಿಡ್ತತೋ ಎರಡನೇ ಮಾತು, ಹುಟ್ಟಿದ್ದು ನನ್ನಂಥದ್ದು ಹುಟ್ಟಿತು ಅಂದ್ರೆ ಪಾಡ, ಮತ್ತು ನಿನ್ನಂಥದ್ದು ಅದಕ್ಕೆ ಅಟ್ಟು ತ್ರಾಸ ತಗೊಳ್ಳೋದು ಬೇಡ, ಮದುವೆ ಆಗೋದು ಬೇಡ, ಮುಂದಿನ ವಿಚಾರ ಮಾಡೋದು ಬೇಡ, ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೊಂಡು ಬಿಡೋಣ ಅಂತ ಮಾತನ್ನ ಸ್ವಾಮಿ ವಿವೇಕಾನಂದ್ರ ಹೇಳ್ಕೊಂಡು ಹೋಗ್ತಾರೆ. ಮನಸ್ಸು ಜಾರದು ತಪ್ಪಲ್ಲ, ಜಾರಿರ್ತಕ್ಕಂಥ ಪ್ರಸಂಗದೊಳಗೆ ಅದಕ್ಕೊಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗವನ್ನು ಹುಡುಕಬೇಕಾಗತ್ತಂತ. ದಿನಂಪ್ರತಿಯಾಗಿ ಹೆಣ್ಮಗಳನ್ನು ನೋಡಿರ್ತಕ್ಕಂಥ ಪ್ರಸಂಗದೊಳಗೆ ಹಿಂಗೆ ಮಾತುಕತೆ ಆತು. ಯಾವಾಗ ಮಾತುಕತೆ ಆಗಿರ್ತಕ್ಕಂಥದ್ದು ಸ್ನೇಹ ಪ್ರೀತಿಗೆ ಒಳಗಾಗ್ತು. ಯಾವಾಗ ಸ್ನೇಹ ಪ್ರೀತಿಯಾಗಿರುವಂಥ ಪ್ರಸಂಗದೊಳಗೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ತಾ ಹೆಂಗಿರ್ಬೇಕು ಅನ್ನುವಂಥದ್ದು ವಿಚಾರ. ಯಾವಾಗ ಆ ಹೆಣ್ಮಗಳು ಕೇಳಿದ ತಕ್ಷಣದೊಳಗೆ ಅವ ಬಂದು ಕೇಳಿದ, ಇಲ್ಲ ನಿನ್ನ ಮೇಲೆ ಹಿಂಗಾಗ್ಯದ, ಹೌದಾ, ಆಯ್ತು, ಹಂಗಾದ್ರೆ ನಾಳೆ ಮಧ್ಯಾಹ್ನದೊಳಗೆ ಸರಿಯಾಗಿ 2 ಗಂಟೆಗೆ ಮನೆಗೆ ಬಾ, ಆಯಿತು ಅಂತ ತಿಳ್ಕೊಂಡು ಎಲ್ಲಾದರೂ ಪ್ರವಚನಕ್ಕೆ ಬರ್ರಿ ಅಂದ್ರೆ ಆ ಟೈಮ್ ಬರ್ತಾನೆ ಗೊತ್ತಿಲ್ಲ, ಸರಿಯಾಗಿ 2 ಗಂಟೆಗೆ ಹಾಜರಿ ಹಚ್ಚಿದ. ಯಾವಾಗ ಮನೆಗೆ ಬಂದ ತಕ್ಷಣದೊಳಗೆ ಅದ ಟೈಮಕ್ಕೆ ಬಂದ ತಕ್ಷಣ ಆ ಕಡೆಯಿಂದ ಗಂಡ ಅವನು 2 ಗಂಟೆಗೆ ಮನೆಗೆ ಬಂದು ನೋಡ್ರಿ. ಅವನು ಯಾವಾಗ ಬಂದ ಅಂತ ತಿಳ್ಕೊಂಡು ಅವಾಗ ಚಿಂತೆ ಚಾಲು. ಆದರೆ ಅವನು ಗೊತ್ತಿತ್ತು ಮಡದಿ ಆಗಿರ್ತಕ್ಕಂಥವಳು ಒಳ್ಳೆ ಸಂಸ್ಕಾರವಂತ ಹೆಣ್ಮಗಳು ಅಂತ ಗೊತ್ತಾಗಿತ್ತು. ಆದರೆ ಗೊತ್ತಿರುವಂಥ ಹೆಣ್ಮಗಳು ಯಾರೋ ಬಂದಿರಬೇಕು ಪರಿಚಯಸ್ಥರು ಅಂತ ತಿಳ್ಕೊಂಡು ಅವನು ನೇರವಾಗಿ ಊಟಕ್ಕೆ ಹೋದ ತಕ್ಷಣದೊಳಗೆ 2 ಚಾಪಿ ಹಾಕಿದ್ಲು, 2 ಮಣಿ ಇಟ್ಲು. ಮಣಿ ಮೇಲೆ ಒಂದ ತಾಟಿಟ್ಲು ನೋಡ್ರಿ, ಗಂಡಿಗೆ ಒಂದ ತಾಟಿಟ್ಟು ದಿನಂಪ್ರತಿಯಾಗಿ ಎಷ್ಟು ತಿಂತಿದ್ದ, 2 ಚಪಾತಿ ಒಂದಿಷ್ಟು ಪಲ್ಯಗಿಲೆಲ್ಲ ತಿಂತಿದ್ದ. ಅವತ್ತು ಆಕೆ ಏನು ಮಾಡಿದ್ಲು, 2 ಚಪಾತಿ ಬದಲು 4 ಚಪಾತಿ ಹಾಕಿದ್ಲು ನೋಡ್ರಿ ಆಕೆ. ಹಿಂಗ್ಯಾಕಂದು, ಸೊಮ್ಮ ತಿನ್ರಿ, ಎಷ್ಟು ತಿನ್ರಿ ಉಳ್ಕಾದ್ ಬಿಟ್ಟು ಹೇಳ್ರಿ ಅಂದು. ಇಲ್ಲ ಮತ್ತು ಅವನಟ್ಟು ಕರೀಲಿ, ಯಾರೋ ಬಂದಾರಲ್ಲ ಹೊರಗೆ, ಇಲ್ಲ ಆಮೇಲೆ ಅವ್ರಿಗೆ ಉಣಿಸ್ತೀನಿ, ನೀವು ಉಂಡು ಎದ್ದು ಹೇಳ್ರಿ. ಯಾವಾಗ ಎಷ್ಟು ತಿನ್ರಿ ಉಳ್ಕಾದ್ ನಾ ತಿಂತೀನಿ ಅಂತಿದ್ದಲ್ಲ, ಅಂದ ತಕ್ಷಣದೊಳಗೆ ತಿಂದು ಆದ್ಮೇಲೆ ಅರ್ಧ ಅಟ್ಟ ತಾಟ್ನಾಗ ಬಿಟ್ಟ, ಕೈ ತೊಗೊಳಕ್ಕೆ ಹೋದ, ಕೈ ತೊಗೊಬೇಡ್ರಿ, ಬಾತ್ರೂಮ್ನಾಗ ಕೈ ತೊಗೊಂಡು ಎದ್ದು ಹೊರಗಡೆ ಹೋಗ್ರಿ ಅಂತ ಇಟ್ಟು ಅಂದ ತಕ್ಷಣದೊಳಗೆ ಅವ ಹೋದಲ್ಲ, ಇವು ಕೂತಿದ್ದಲ್ಲ ಹೊರಗೆ, ಬಾ ಊಟ ಮಾಡಕತ್ತ ಬಾ ಅಂದ ತಕ್ಷಣದೊಳಗೆ ಏನು 2 ಚಾಪಿ ಹಾಕಿದ್ದಲ್ಲ, ಚಾಪಿ ಮೇಲೆ ಬಂದು ಕೂತ್ಕೊಂಡ, ಮಣಿ ಸರಿಸಿದ ಮೇಲೆ ಅಲ್ಲಿ ತಾಟ್ ಇಡ್ಲಿಲ್ಲ. ಆ ತನ್ನ ಗಂಡ ಏನು ಉಟ್ಟು ಬಿಟ್ಟಿರ್ತಕ್ಕಂಥ ತಾಟಿತ್ತಲ್ಲ, ಅದ ತಾಟನ್ನು ತಗೊಂಡು ಬಂದು ಆ ಹೆಂಡತಿ ಮುಂದೆ ಇಟ್ಟು ಅವ್ನ ಮುಂದೆ ಇಟ್ಟು ನೋಡ್ರಿ ಗಂಡನ ಮತ್ತು. ಯಾವಾಗ ತಾಟಿಟ್ಟ ತಕ್ಷಣ ಅಕ್ಕಿ ಮಾರಿ ನೋಡಿದ, ನಿನ್ನ ಗಂಡು ಉಂಡು ಬಿಟ್ಟಿರುವಂಥ ತಾಟ್ ನೋಡಿ ನಾವು ಉಣ್ಬೇಕಾ ಅಂತ ಕೇಳಿದ. ಅವಾಗ ಆ ಹೆಣ್ಮಗಳಂತಾಳ, ಬಹಳ ಕಿಮ್ಮತ್ತಿನ ಮಾತಂತಾಳ, ಎಲ್ಲೋ ಹುಚ್ಚ, ಬರೀ ಉಂಡು ಬಿಟ್ಟಿರುವಂಥ ತಾಟಿನೊಳಗೆ ಉಣ್ಣಾಕಿ ಎಷ್ಟು ವಿಚಾರ ಮಾಡಕತ್ತಿ, ಈ ದೇಹವೇ ನನ್ನ ಗಂಡ ಅರ್ಪಣೆ ಆಗೈತೆ ಅನ್ನುವಂಥ ಭಾವ ಯಾಕೆ ಬರಲಿಲ್ಲ ಹುಚ್ಚ ಅಂತ ತಿಳ್ಕೊಂಡು ಕೇಳ್ತಾ. ಬೇಕು ಒಂದಿಷ್ಟು ಮನಸ್ಸು ಜಾರಿ ಇರುವಂಥ ಪ್ರಸಂಗದೊಳಗೆ ಸೂಕ್ತವಾಗಿರ್ತಕ್ಕಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಸತ್ಯಕ್ಕಂತಾಳ, ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುವುದೇ ನಿತ್ಯ ನೇಮ ಅಂತ ಕರ್ಕೊಂಡು ಬರ್ತಾಳೆ. ನಮ್ಮ ನಿತ್ಯ ನೇಮ ಯಾವುದು ಅಂತಂದ್ರೆ ಮನಸ್ಸು ಜಾರಲಾರ್ದಂಗೆ ನೋಡ್ಕೋಬೇಕು ಅಂತ. ಮನಸ್ಸು ಜಾರಲಾರ್ದಂಗೆ ನಡ್ಕೊಂಡ್ಬರ್ಬೇಕು. ಹೆಣ್ಣು ಅಂತಂದ್ರೆ ಕೀಳಾಗಿ ಕಾಣುವುದಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾವು ಶರಣ ಸಿದ್ಧಾಂತ ನಾವು ಹೇಳ್ಕೊಂಡು ಬರ್ತೀವಿ. ನಾವು ಲಿಂಗ ಪೂಜೆ ಮಾಡುವಾಗ ಶರಣ ಸತಿ ಲಿಂಗ ಪತಿ ಅಂತ ಹೇಳ್ಕೊಂಡು ಬರ್ತೀವಿ. ಶರಣ ಸತಿ, ನೀ ಸತಿ ಆದಾಗ ಮಾತ್ರ ನಿನಗೆ ಲಿಂಗ ಪತಿ ಆಗಲಿಕ್ಕೆ ಸಾಧ್ಯ. ನೀ ಹೆಣ್ಣರಾಗಿರು ಗಂಡರಾಗಿರು, ಮೊದಲು ನೀ ಸತಿ ಅನ್ನುವಂಥ ಭಾವ ನಿನ್ನೊಳಗೆ ಬರಬೇಕು ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ದೇವಿ ಆರಾಧನೆ ಮಾಡುವಾಗ ಅವರು ಪುರುಷರಾಗಿದ್ರು ಸಹಿತ ಸ್ವತಃ ಸೀರೆಗಳನ್ನು ತೊಟ್ಟುಕೊಂಡು ಬಳೆಗಳನ್ನು ತೊಟ್ಟು ಹಾಕೊಂಡು ಅವರು ಪೂಜೆಯನ್ನು ಮಾಡ್ತಿದ್ರಂತ, ಸ್ವತಃ ಹೆಣ್ಣಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಿದ್ರಂತ. ಬಹಳಷ್ಟು ಕಡೆ ಕೇಳ್ಕೊಂಡು ಬರ್ತೀವಿ, ಹೆಣ್ಣು ಮಕ್ಕಳು ಹೆಣ್ಣಿನ ಅನ್ನುವಂಥ ಭಾವ ಬಂದಾಗ ಮಾತ್ರ ಈ ದೇಹಕ್ಕೆ ಮುಕ್ತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಅಂತ. ಶರಣ ಸತಿ ಲಿಂಗಪತಿ, ಗುರು ಕೊಟ್ಟಿರುವಂಥ ಲಿಂಗವೇ ನನ್ನ ಪತಿ ಅಂತ ತಿಳ್ಕೊಂಡು ಆ ಲಿಂಗವನ್ನು ಬಿಟ್ಟು ಪರದೈವಂಗಳಿಗೆ ಎರಗದಿಪ್ಪುವುದೇ ನಿತ್ಯ ನೇಮ ಅಂತ ಕರ್ಕೊಂಡು ಬರ್ತಾನೆ. ಇದನ್ನೇ ನಿಜೇಶ್ವರನ ಅಂಬಿಗರ ಚೌಡ ಹೇಳ್ತಾನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಎಡಮೇಲಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಪಾದ ರಕ್ಷೆ ತೆಗೆದುಕೊಂಡು ಟೊಕನೆ ಹೊಡಿಯಂದ ನಿಜಶರಣ ಅಂಬಿಗರ ಚೌಡಯ್ಯ. ಗುರು ಕೊಟ್ಟಿರುವಂಥ ಲಿಂಗ ಬಿಟ್ಟು ಅಲ್ಲಿ ಶ್ರೇಷ್ಠ ಇಲ್ಲಿ ಶ್ರೇಷ್ಠ ಅಂತ ತಿಳ್ಕೊಂಡು ಅಡ್ಡಾಡ್ಕೊತ ಹೋಗೋದು ಬೇಡ ಅಂತಾರ. ಮನಿ ಒಳಗೆ ಜಗಲಿ ಅಂತ ಇರ್ತದೆ ನೋಡ್ರಿ, ಅವ ಜಗಲಿ ಎದಕ್ಕೆ ಕಟ್ಟ್ಯಾರ ಅದನ್ನ?
ನಮ್ಮ ಶರಣರು ಯಾರಾದರೂ ಅವಾಗ ಬರ್ತಿದ್ರು, ಮಣಿಗೆ ಬರ್ತಿದ್ರು, ಮಹಾತ್ಮರು ಶರಣರು ಸಂತರು ಬಂದ್ರೆ ಇರಲಿ ಅಂತ ಮಣಿ ಈಶಾನ್ಯ ಮೂಲಿಗೆ ಅಂದ್ರೆ ಬಾಕಲು ಈಶಾನ್ಯ ಮೂಲಿಗೆ ಒಂದು ಕಟ್ಟಿ ಕಟ್ಟಿರ್ತಿದ್ರು. ಅದಕ್ಕೆ ಜಗೂಲಿ ಅಂದ್ರೆ ಜಂಗಮ ಗುರು ಲಿಂಗ, ಇವರನ್ನ ಆ ಜಂಗಮರನ್ನ ಆ ಕಟ್ಟಿ ಮ್ಯಾಗ ಕುಂದ್ರಿಸಿ ಪಾದ ಪೂಜೆ ಮಾಡಿ ಪಾದೋದಕವನ್ನು ತೆಗೆದುಕೊಳ್ಳಾಗ ಜಗುಲಿ ಜಗುಲಿ ಅಂತ ಕರ್ಕೊಂಡು ಬರ್ತಿದ್ರು ಅವಾಗೆಲ್ಲ ಹಿರಿಯರು. ಈಗ ಮಣಿಗೆ ಜಂಗಮರ ಶರಣರು ಮಹಾತ್ಮರು ಬರೆದು ಬಿಟ್ಟಾರ, ಅದಕ್ಕೆ ನೀವೇನು ಮಾಡಕತ್ತೀರಿ? ಎಲ್ಲಿ ದೇವರು ಹೊಕ್ಕಿರ ಅಲ್ಲಿ ಒಂದು ದೇವರ ತೊಗೊಂಡು ಬಂದು ಜಗಲಿ ಮೇಲೆ ಇಟ್ಟ ನಿಮಗೆ ಪೂಜೆ ಮಾಡೋಕ್ಕಾಗಲಾರ್ದಕ್ಕೆ ಮಕ್ಕಳ ಕಡೆ ಪೂಜೆ ಮಾಡಕ್ಕೆ ಹಚ್ಕೊತ ಹೊಂಟು ಬಿಟ್ರಿ. ಅವಕ್ಕೆ ಇವತ್ತು ತಮಾಷೆ ಹುಡುಗಂದ, ಯವ್ವ ನನಗೆ ಒಂದಿಟ್ಟು ಊಟಕ್ಕೆ ಹಾಕೊಡು. ಉತ್ಸಾಹ ಇವತ್ತು ತಮಾಷೆ ಐತಿ, ಏನು ಮಾಡ್ಬೇಕೀಗ? ಸ್ನಾನ ಮಾಡಿ ಎಲ್ಲ ದೇವರ ತೊಳೆದ ಮೇಲೆ ಮೊದಲು ಚಾ, ಆಮೇಲೆ ಊಟ ಅಲ್ಲಕ್ಕೆ. ಈ ಒಂದು ಜಗಲಿ ಮ್ಯಾಗ ಕಮ್ಮಿ ಅಂದ್ರೆ 100 ದೇವ್ರದಾವ. ಇಟ್ಟು ಎಲ್ಲ ದೇವರ ತೊಳ್ಕೊತ ಕೂತ್ನಿ ಅಂದ್ರೆ ನಾನು ಹೊಟ್ಟೆ ಹೆಂಗೆ ಆಗಬಾರ್ದು ಅಂತ ವಿಚಾರ ಮಾಡಿ ಅವೇನು ಮಾಡಿದ, ಹೆಂಗೂ ಇದ್ದೂರಾಗ ಅಕ್ಕನ ಕೊಟ್ಟಾರ, ಅಕ್ಕನ ಮನೆಗೆ ಓಡಿ ಹೋದ್ರ ಆತಂತ ತಿಳ್ಕೊಂಡು ಹೇಳ್ದ ಕೇಳ್ದ ಅಕ್ಕನ ಮನೆಗೆ ಓಡಿ ಹೋದ್ ನೋಡ್ರಿ. ನೀವು ಅಕ್ಕನ ಮನೆಗೆ ಹೋದ, ಅಕ್ಕ ಅಂತ ಹೋದಕ್ಕಿಂತಲ ದೊಡ್ಡ ದೇವ್ರು ಗಣಪನ, ಗಣಪನ ಪೂಜೆ ಮಾಡ್ಬೇಕು. ನೀವು ಒಂದು ದಿವಸ ಯಾವ ದೇವ್ರಿಗೆ ಕೈ ಮುಗಿಲಾರ್ದ ಮನುಷ್ಯ ಮನೆಗೆ ಬಂದು ಹೇಳಿದ, ನೋಡು ಮತ್ತು ಭಾದ್ರಪದ ಮಾಸ ಬಂದೈತಿ, ಈ ಮಾಸದೊಳಗೆ ಅದಕ್ಕೆ ಗಣಪನ ಇಡಾಕತ್ತಾರೆ ಎಲ್ಲರೂ ಮನೆ ಒಳಗೆ. ಅದಕ್ಕೆ ಏನು ಮಾಡ್ಬೇಕ್ರಿ? ಈಗ ನಾನು ಗಣಪನ ತೊಗೊಂಡು ಬರ್ತೀನಿ, ಅದಕ್ಕೆ ಮಾಡೆಲ್ಲ ಸ್ವಚ್ಛ ಮಾಡಿ ಗಣಪನ ಇಡಾಕೆ ಚಂದಂಗೆ ಒಂದಿಷ್ಟು ಮಾಡ್ತಿರಲಿಲ್ಲ, ಮಾಡಿ ಸ್ವಚ್ಛ ಮಾಡಿ ಅದ್ರೊಳಗೆ ಒಂದಿಷ್ಟು ಮಣಿ ಇಟ್ಟು ಏನೇನೋ ಎಲ್ಲ ಅಲಂಕಾರ ಮಾಡ್ರಿ ಅಂತ ಹೇಳಿ ಆಯ್ತು ಅಂತ ತಿಳ್ಕೊಂಡು ಈಗ ಬುದ್ಧಿ ಬಂತದ್ದು ಗಂಡಗಂತ ಈಗ ಭಾಳ ಖುಷಿಯಾಗಿ ಒಟ್ಟು ದೇವ್ರ ಕೈ ಮುಗಿಲಾರ್ದ ಮನುಷ್ಯ ಗಣಪನ ತೊಗೊಂಡು ಬರಾಕತ್ತಾನ ಅಂತ ತಿಳ್ಕೊಂಡು ಗಣಪನ ತೊಗೊಂಡು ಬಂದು ಇಟ್ಟು ಅದ್ರ ಮುಂದ್ಗಡೆ ಒಂದು ಪಳಿ ಕಟ್ಟಿರ್ತಾರೆ ನೋಡ್ರಿ. ಅವ ಕಟ್ಟಿರಂಗಿಲ್ಲ ರೀ, ಅದಕ್ಕೊಂದಿಷ್ಟು ವಿಭೂತಿ ಯಾವ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಕರಿಕೆ ಏರಿಸಿ ಆದಮೇಲೆ ಒಂದಿಷ್ಟು ಮತ್ತು ಗಣಪಗೆ ಪ್ರಿಯವಾದದ್ದು ನೈವೇದ್ಯ ತೋರಿಸ್ಬೇಕಲ್ರಿ. ಒಂದೊಂದು ಹಬ್ಬಕ್ಕೆ ಒಂದೊಂದು ನೈವೇದ್ಯ ತೋರಿಸ್ತಿರ್ತೀರಿ. ಇವು ಹಬ್ಬಗಳು ಬರೋದು ಅದಕ್ಕೆ ದೇವ್ರ ಹೆಸರಲ್ಲೇ ಒಂದಿಷ್ಟು ವೆರೈಟಿ ಪ್ರಸಾದ ಮಾಡೋದು. ದೇವ್ರ ಮುಂದ್ಗಡೆ ಬಂದು ಬಾಣ ತಗೊಂಡು ಬಂದು ತುಜೆ ಕಡೆ ಹಾತ್ ಮಜಾ ಕಡೆ ಬಾತ್, ದೇವ್ರ ಹೆಸರಲ್ಲಿ ಅಟ್ಟಾರೆ ಅವು. ದೇವ್ರ ಹೆಸರೇ ತುಜೆ ಕಡೆ ಹಾತ್ ಮಜಾ ಕಡೆ ಭಾತ್. ದೇವ್ರ ಹೆಸರಲ್ಲಿ ವೆರೈಟಿ ಪ್ರಸಾದ ಮಾಡಿ ಯಾವ ದೇವರು ತಿನ್ನಂಗಲ್ಲ ಮಾಡಂಗಿಲ್ಲ, ಒಟ್ಟು ದೇವ್ರ ಹೆಸರಲ್ಲೇ ಪ್ರಸಾದ ಅಂತ ತಿಳ್ಕೊಂಡು ಯಾವಾಗ ಆ ದೇವ್ರ ಮುಂದ್ಗಡೆ ಬಂದು ಒಂದಿಟ್ಟು ಗಣಪ ಪ್ರಿಯವಾಗಿರ್ತಕ್ಕಂಥ ಕರಿಗಡಬ ಮೋದಕ ಅಂತ ಕರಿಗಡಬ ಮಾಡ್ಕೊಂಡು ಬಂದು ಪ್ಲೇಟ್ನಾಗ ಇಟ್ಲು. ಇವ ಗಣಪನ ಪೂಜೆ ಮಾಡುವಾಗ ಎಲ್ಲ ಹಚ್ಚಿ ಉದಿನ ಕಡೆ ಬೆಳ್ಕೋತ ಗಂಟಿ ಬರ್ಸ್ಕೊತ ನಿಂತಿರುವಂಥ ಪ್ರಸಂಗದೊಳಗೆ ಆ ಮಾಡಿನಾಗಿಂದ ಒಂದು ತೂತ್ನಾಗಿಂದ ಹಚ್ಚಿ ಒಂದು ಇಲಿ ಬತ್ತವ್ರಿ. ಹಗಾರ್ಕ ಏನು ಇಲಿ ಬತ್ತಲ್ಲ, ಆ ಕರಿಗಡಬ ಬಾಯಿಗೆ ಹಿಡ್ಕೊಂಡು ಒಳಗೆ ಹೊಂಟ್ರಿ. ಅದು ಇವು ವಿಚಾರ ಮಾಡಕತ್ತಾನ, ಅಲ್ಲಿ ಗಂಟಿ ಉದ್ದಿನ ಕಡೆ ಸ್ಟಾಪ್ ಆದವು. ನಿಂತು ವಿಚಾರ ಮಾಡಕತ್ತಿದ ಏನಂತ ಅಲ್ಲ, ಮತ್ತು ಎಲ್ಲ ದೇವ್ರಕ್ಕಿಂತಲೂ ದೊಡ್ಡ ದೇವ್ರ ಗಣಪತ್ ಪೂಜೆ ಮಾಡಕತ್ತೀನಿ, ಮತ್ತು ಗಣಪಗೆ ಇಟ್ಟಿರುವಂಥ ನೈವೇದ್ಯ ಇಲಿ ತಿನ್ನಾಕತ್ತವ್ರು ಗಣಪ ಸುಮ್ ಕೂತಾನ ಅಂದ ಮೇಲೆ ಇನ್ನು ಗಣಪ ಸುಳ್ಳಾದ ಇಲಿ ದೇವ್ರ ಆತು ಅನ್ನೋ ಗಂಟಿ ಉದ್ದಿನ ಕಡ್ಡಿ ಒಗದ ಗಪ್ಪಡ ಇಲಿ ಕೈಯಾಗಿ ಹಿಡ್ಕೊಂಡು ಅದಕ್ಕೊಂದು ಸುದಳಿ ಕಟ್ಟಿ ಒಂದು ಅಲ್ಲಿ ಕಂಬ ಕಟ್ಟಿ ಹೆಂಡ್ತಿಗೆ ಹೇಳ್ದ, ನೋಡ ಗಣಪ ದೇವ್ರು ಅಂದಿದ್ನಲ್ಲ, ಗಣಪ ಸುಳ್ಳಾದ. ಈಗ ಯಾವ ದೇವ್ರ ಐತ್ರಿ? ಇಲಿ ದೇವ್ರ ಐತಿ. ಇಲಿ ಪೂಜೆ ಚಾಲ ಮಾಡಿನ ಮೇಲಿಂದ ಆಕೆಂದು ಈಗ ರೀತಿಲಿ ಶುದ್ಧ ಆಗೈತೆ ಮಾಡಿದ್ನಿ, ಮತ್ತೆ ಔಟ್ ಆತ ಅಂದಾಕಿ. ಆಗಲಿ ಮತ್ತೆ ಇನ್ನೇನ್ರ ಎದುರು ಮಾತಾಡ್ತೀರಿ, ಮತ್ತು ಹೊಡಿ ಬಡಿ ಚಾಲು ಆಕ್ಕವ. ಈಗ ಒಬ್ರು ಸಿಟ್ಟು ಏರಿದಾಗ ಒಬ್ರು ಮನ್ಯಾಗ ತಾಳ್ಮೆ ತೊಗೋಬೇಕು, ಒಮ್ಮೆಲೆ ಬಾರ್ಕೊಳ್ ತೊಗೊಳ್ದಲ್ಲ. ಈಗ ಒಬ್ರು ಸಿಟ್ಟಿಗೆ ಏರಿದಾಗ ಅವ ಸಿಟ್ಟಿಗೇರಿ ಮಾತಾಡಕತ್ತಾನ, ಈಗ ಸುಮ್ಮ ತಾಳ್ಮೆ ತೊಗೊಂಡು ಹ್ಞೂ ಅಂತ ತಿಳ್ಕೊಂಡು ಹೊಂಟ್ಲು. ಅವಾಗ ಕರಿಗಡಬ ಅದನ್ನ ಇದ್ರ ಹೋಳಿಗೆ ಅದನ್ನ ಕರ್ದು ತಂದು ಹಾಕಿದಾಗ ಆ ಇಲಿ 4 ದಿವ್ಸನೊಳಗೆ ಇಲಿ ಹೋಗಿ ಹೆಗ್ಗಣ ಕಾಣಕತ್ರಿ. ಅದು ಆ ಇಲಿ ನೋಡ್ಕೋತ ಓಣ್ಯಾಗ ಮನ್ಯಾಗ ಓಡಾಡಕತ್ತಿತ್ರಿ. ಅದು ಏನ್ರಿ ಇಲಿ ನೋಡಿ ಒಂದು ಬೆಕ್ಕ ಒಂದು ದಿವ್ಸ ಬಡ್ಕೊಂತಿತ್ರಿ ಅದನ್ನ. ಇವಂದ ಮತ್ತು ಇಲಿ ದೇವರನ್ನೇ ಗಣಪ ಸುಳ್ಳಾದ, ಗಣಪ ದೇವ್ರು ಬಿಟ್ಟು ಇಲಿ ದೇವ್ರ ಪೂಜೆ ಮಾಡಕತ್ತಿ, ಇಲಿ ಬಡ್ದು ತಿನ್ನುವಂಥ ಶಕ್ತಿ ಬೆಕ್ಕಿಗೆ ಐತೆ ಅಂದ ಮೇಲೆ ಈ ಬೆಕ್ಕ ದೇವ್ರೈತಿ ಅಂದ ನಾವು. ಇನ್ನು ಮೇಲೆ ಬೆಕ್ಕ ದೇವ್ರೈತಿ, ಬೆಕ್ಕ ಪೂಜೆ ಮಾಡೋದು ನಾವು. ಮಾಡಿ ಏನೋ ಮಾಡ್ತೀವಿ, ಮಾಡಿ ಒಟ್ಟು ನಿನ್ನ ಕೈಗೈತಿ, ಮಾಡಿ ಹೋಗಿ. ಬೆಕ್ಕ ಕಟ್ಟಿ ಹೇಳ್ತೀನಿ ನಿಮ್ಮ ಮುಂದೆ, ಅದಕ್ಕೆ ಹಾಲ ತುಪ್ಪ ಹೈನ ಹಾಕಿ ತಿನಿಸಿ ಮತ್ತೆ ಕಟ್ಟಿ ಹಾಕಿ ಬೆಳೆಸೋದು ಯಾಕೆ ಕೇಳ್ತದ್ರಿ ಬೆಕ್ಕ. ಅದು ಆ ಬೆಕ್ಕ ಹೋಗಿ ಬೆಪ್ಪ ಹೆಬ್ಬುಲಿ ಕಾಣಕತ್ತಿ 1 ವಾರದಾಗ. ಹೇಳ್ತೀನಿ ನಿಮ್ಮ ಮುಂದೆ, ಹೆಬ್ಬುಲಿ ಕಾಣಕತ್ತದ ನೋಡಿ ಓಣ್ಯಾಗ ಓಡಾಡಕತ್ತಿದ್ರು ದಿನಂಪ್ರತಿ ಆಗಿ. ಇದನ್ನು ಯಾವಾಗ ಬಡ್ಕೊಂಡು ತಿಂಡಿ ಅಂತ ಕಾಯಕತ್ತಿತ್ತು. ಅದು ಯಾವ್ದ್ರಿ ನೋಡ್ರಿ, ಬಟ್ ಚೆನ್ನಾಗಿರಿ ಯಾವ್ದ್ರಿ? ನಾಯಿ. ಹೇಳ್ತೀನಿ ನಿಮ್ಮ ಮುಂದೆ ನೋಡಿ ಒಂದು ದಿವಸ ಬಂದು ಆ ಬೆಕ್ಕಿನ ಬಡ್ಕೊಂಡು ತಿತ್ರಿ ನಾಯಿ. ಇವು ವಿಚಾರ ಮಾಡಿದ, ಇಲಿ ದೇವರನ್ನು ಇಲಿ ಬಡ್ದು ತಿನ್ನುವಂಥ ಶಕ್ತಿ ಬೆಕ್ಕಿಗೆ ಐತೆ ಅಂದ ಮೇಲೆ ಬೆಕ್ಕ ದೇವರಂತ ಪೂಜೆ ಮಾಡಕತ್ತಿಂದ ಬೆಕ್ಕು ಸುಳ್ಳಾತ, ಬೆಕ್ಕ ಬಡ್ದು ತಿನ್ನುವಂಥ ಶಕ್ತಿ ನಾಯಿಗೆ ಐತೆ ಅಂದ ಮೇಲೆ ಯಾವ ದೇವ್ರಿ? ನಾಯಿ ದೇವ್ರು ನಾಯಿ ಪೂಜೆ ಚಾಲೋ. ಅದು ನಾಯಿಗೆ ಬರೀ ತುಂಡು ರೊಟ್ಟಿ ಹಾಕಿದ್ರೆ ಮನೆಯಾಗ ಕಾಯ್ಕೋದ್ ಕುಂದ್ರುವಂಥ ನಾಯಿ ಅದ್ಯಾಕೆ ಹೊರಗೆ ಹೋಗತ್ರಿ? ಅದು ಕಟ್ಟಿ ಹಾಕೋದು ಬೇಡ, ಬೇಡ. ಈಗ ಒಂದಿಟ್ಟು ಬಿಸಿ ರೊಟ್ಟಿ ಮಾಡಿ
ಒಂದಿಟ್ಟು ಅದನ್ನು ತೊಗೊಂಬಂದು ಪಡ್ಸಲೆಗೆ ಕೂತು ಒಗ್ಯಾಕಿ ಅಲ್ಲೇ ತಿನ್ನೋದು ಅಲ್ಲೇ ಬಾಕಲ್ಲ ಕುಂದ್ರದು ಪಡ್ಸಲೆಗೆ ಅದು ಯಾವಾಗ ಅಲ್ಲೇ ತಿಂತಿತ್ತಲ್ಲ ಬರ್ಬೋರ್ತ ಪಡ್ಸಲೆ ದಾಟಿ ಒಳಗಡೆ ಬರಕೈತಿ ನೋಡ್ರಿ ಅದು ಹಂಗೆ ಬರ್ಬೋತ ಅಡುಗೆ ಮನೆ ಬಾಕಲ್ದಾಗ ಅಡುಗೆ ಮನೆ ಹೊರಸಲ್ದಾಗ ಬಾಯಿ ಹಾಕೋತ ಕುಂದಿರ್ತಿತ್ತು ಅಲ್ಲೇ ರೊಟ್ಟಿ ಬಿಡಾಕಿ ಒಗದು ಹಂಗೆ ಬಾಕಲ್ಲ ಒಗ್ಯಾಕಿ ರೊಟ್ಟಿ ತಿಂತಿತ್ತು ಅಲ್ಲೇ ಕುಂದಿರ್ತಿತ್ತು ಬರ್ಬಾರ್ತು ಏನು ಮಾಡಾಕೈತು ರೊಟ್ಟಿ ಶಬ್ದ ಕೇಳಿದ ತಕ್ಷಣದಾಗ ಅಡುಗೆ ಮನೆ ಹೊರಸಲ ದಾಟಿ ಒಳಗೆ ಬತ್ತು ನೋಡ್ರಿ ನಾಯಿ ಹೇಳ್ತಾನೆ ನಿಮ್ಮ ಮುಂದೆ ಏನು ರೊಟ್ಟಿ ತೆವ್ಯಾಗಿನ ತೆಗೆದು ಇನ್ನೇನು ತಟ್ಟ್ಯಾಗ ಹಾಕಬೇಕು ತಟ್ಟ್ಯಾಗ ಬಿಳು ಪುರುಷತ್ಲ ಬಾಯಿ ಹಾಕಿ ನೋಡ್ರಿ ನಾಯಿ ಇದು ಇವ ಅಲ್ಲೇ ಒಂದು ನೀರು ಫಿಲ್ಟರ್ನಾಗ ನೀರು ತೊಗೊಂಡು ಕುಡ್ಕೋತ ಇವ್ ನಿಂತಾನೆ ಅದೇ ಸಮಯಕ್ಕೆ ಒಡಗಟ್ಟಿಗೆ ಅದೇನು ಒಲೆಯಾಗ ಹಾಕಿದ್ಲಲ್ಲ ಒಡಗಟ್ಟಿಗೆ ಆ ಒಡಗಟ್ಟಿಗೆ ಎತ್ಕೊಂಡು ನಾಯಿಗೆ ಹೊಡೆದ್ಲು ಹೇಳ್ತೀನಿ ಮುಂದೆ ಕೊಯ್ ಬಿತ್ತರೆ ಅದು ಇವು ನೀರು ಕುಡ್ಕೋತ ವಿಚಾರ ಮಾಡಕತ್ತಾನೆ ಅಲ್ಲಿ ಏನು ವಿಚಾರ ಮಾಡಿದ್ರಿ ಏನ್ರಿ ಗಣಪ ದೇವ್ರನ್ನಿ ಗಣಪ ಸುಳ್ಳಾದ ಇಲಿ ದೇವ್ರನ್ನಿ ಇಲಿ ಸುಳ್ಳಾತು ಬೆಕ್ಕ ದೇವ್ರಂದು ಬೆಕ್ಕ ಪೂಜೆ ಮಾಡಾಕತ್ತಿದ್ನಿ ಬೆಕ್ಕ ಸುಳ್ಳಾತು ಮತ್ತು ನೀ ಬೆಕ್ಕ ಬಡ್ದು ತಿಂದುವಂಥ ನಾಯಿ ದೇವ್ರಂತ ನಾಯಿ ಪೂಜೆ ಮಾಡಾಕತ್ತಿದ್ನಿ ಮತ್ತು ನಾಯಿಗೆ ಬಡಿಯುವಂಥ ಶಕ್ತಿ ಈಗೀಗ ಐತಂದ ಮೇಲೆ ಎಲ್ಲಿದ್ದೆ ನಮ್ಮವ ಬಾ ಅಂತ ತಿಳ್ಕೊಂಡು ಹೊಟ್ಕೊಂಡು ಕುರ್ಚಿ ಮೇಲೆ ಕುಂದ್ರಿಸಿ ಪಾತ್ ಪೂಜೆ ಚಾಲೋ ಯಾಕ್ರೋ ಚಪ್ಪಾಳಿ ಹೊಡ್ಯಾಕಿದ್ರೆ ಭಾಳ ಚಲೋ ಆತಂದ್ರೆ ಏನು ಲೆಕ್ಕಿದೆ ಹೇಳ್ತೀನಿ ನಿಮ್ಮ ಮುಂದೆ ಒಂದು ದಿವಸ 2 ದಿವಸ ಪಾತ್ ಪೂಜೆ ಚಾಲೋ ಆಗಾಕತ್ತಿತ್ತು ಇಲ್ಲೇ ರೋಡ್ನಾಗ ಹೊಂಟಿದ್ದಾವ ಅವ ಪ್ರವಚನಕಾರ ಹೇಳಾಕತ್ತಿದ್ರು ಏನಂತ ದೇವರು ಎಲ್ಲೂ ಇಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ತಣ್ಣ ಬಿಟ್ಟು ದೇವರಿಲ್ಲ ಯಾವಾಗಿಟ್ಟು ಇಲ್ಲಿ ಶಿವಬಸವಜ್ಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರವಚನ ಒಂದು ಮಾತು ಕಿವಿಯಾಗಿ ಬಿತ್ತು ನೋಡ್ರಿ ಅವಾಗ ಸೀದಾ ನೇರವಾಗಿ ಮನೆಗೆ ಹೋದ ಎಲ್ಲಿ ದೇವ್ರ ತಂದೆ ಸರಿ ಅಂತ ತಿಳ್ಕೊಂಡು ನುಗಿಸಿ ಸೀದಾ ಮಠಕ್ಕೆ ಬಂದ ರವಿವಾರ ದಿವಸ ಅಜ್ಜವ್ರು ಕೂಡ ಲಿಂಗ ದೀಕ್ಷೆ ಪಡ್ಕೊಂಡು ಲಿಂಗ ಪೂಜೆ ಮಾಡ್ಕೊತ ಅವನೇ ಒಬ್ಬರು ಶರಣ ಹಾಕೋತ ಹೊಂಟ ಅನ್ನುವಂತ ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಪರಸ್ತ್ರೀ ಪರದೈವಂಗಳಿಗೆ ರಗುದಿಪ್ಪುದೇ ನಿತ್ಯ ನೇಮ ಶಂಭುಜಕ್ಕೆ ಈಶ್ವರನಲ್ಲಿ ಅನ್ನುವಂಥ ಮಾತನ್ನ ಸತ್ಯ ಕೇಳ್ಕೊಂಡು ಬರ್ತಾಳೆ ಹಾಗಾಗಿ ಪರಸ್ತ್ರೀ ಪರದೈವಂಗಳಿಗೆ ಒಂದಿಷ್ಟು ನಮ್ಮನ್ನು ನಾವು ಅಣಿ ಮಾಡಿಕೊಡೋದಕ್ಕಿಂತ ದೇವರು ನಮ್ಮಲ್ಲೇ ಅದ ಅನ್ನುವಂಥದ್ದನ್ನು ಕಾಣ್ಕೊಳ್ಬೇಕಾಗಿತ್ತು ಅಂತಂದರೆ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಗುರು ಇಲ್ಲಾರ್ದ ಯಾವ ಕೆಲಸ ಕಾರ್ಯಗಳಾಗುವುದಿಲ್ಲ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ನಾವೆಲ್ಲ ನಾಗನೂರಿನೊಳಗೆ ಡಾಕ್ಟರ್ ಶಿವಬಸವ ಅಜ್ಜವರು ಆಗಿ ಹೋಗಿರಲಿಲ್ಲ ಅಂತಂದ್ರೆ ಇವತ್ತಿನ ದಿವಸ ನಾವು ಬೆಳಗಾವಿ ಅಂತ ಪಟ್ಟಣದೊಳಗೆ ಯಾವುದೇ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಕಾಣ್ತಾ ಇದ್ದಿದ್ದಿಲ್ಲ ಇವತ್ತಿನ ದಿವಸ ಯಾವುದೇ ಹಾಸ್ಟೆಲ್ಗಳನ್ನು ಕಾಣ್ತಾ ಇದ್ದಿದ್ದಿಲ್ಲ ಅಂತ ಮಹಾತ್ಮರು ಇವತ್ತಿನ ದಿವಸ ಎಲ್ಲ ಕೊಟ್ಟು ಹೋಗ್ಯಾರ ಅನ್ನುವ ಕಾರಣಕ್ಕೋಸ್ಕರವಾಗಿ ಅಂತ ಮಹಾತ್ಮರನ್ನ ನಾವೆಲ್ಲರೂ ಸಹಿತ ಜಯಂತ್ಯೋತ್ಸವ ಕಾರ್ಯಕ್ರಮ ಅನ್ನೋ ರೀತಿ ಒಳಗೆ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜಗದ್ಗುರು ಮಹಾಸನ್ನಿಧಿಯವರ ಮಾರ್ಗದರ್ಶನದೊಳಗೆ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುವುದರ ಮುಖಾಂತರವಾಗಿ ಬಹಳ ವಿಶೇಷ ಕಾರ್ಯಕ್ರಮದೊಳಗೆ ನೋಡ್ರಿ ನೀವ್ಯಾರು ಸಹಿತ ಕರೀಲಾರ್ದು ಎಲ್ಲ ಪೂಜ್ಯರು ಸಹಿತ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂದ್ರೆ ನಮ್ಮ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರ ಸ್ನೇಹ ಸಂಘಟನೆ ಆ ರೀತಿಯಾಗಿರ್ತಕ್ಕಂಥದ್ದು ಇವತ್ತು ನೋಡ್ರಿ ನಮ್ಮ ಡಾಕ್ಟರ್ ಶಿವಯೋಗ ಮಂದಿರ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು ಹಾವೇರಿ ಹುಕ್ಕೇರಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸದಾಶಿವಜ್ಜವರು ಅವ್ರು ಯಾರು ಭಿನ್ನವನ್ನು ಮಾಡಿಲ್ಲ ಇವತ್ತಿನ ದಿವಸ ಎಲ್ಲ ಮಹಾತ್ಮರು ಯಾಕೆ ನಿಮ್ಮ ನಾಗನೂರು ಮಠಕ್ಕೆ ಕರೀಲಾರ್ದನ ಬರ್ತಾರಂತಂದ್ರೆ ಇವತ್ತು ಒಂದು ಕಾಯಿ ಗಿಡದೊಳಗೆ ಹಣ್ಣು ಆಗೈತಿ ಅಂತಂದ ಮೇಲೆ ಎಲ್ಲ ಪಕ್ಷಿಗಳು ಕರೀಲಾರ್ದ ಬಂದು ಹಣ್ಣು ತಿಂದು ಹೋಕ್ಕಾವ ಹೌದಲ್ರಿ ಎಲ್ಲ ಪಕ್ಷಿಗಳು ಕರೀಲಾರ್ದ ಬಂದು ಹಣ್ಣುಗಳನ್ನು ತಿಂದು ಹೊಕ್ಕಾವ ಹಂಗೆ ಎಲ್ಲ ಪಕ್ಷಿಗಳು ಹೆಂಗೆ ಗಿಡಕ್ಕೆ ಹಸಿರನ್ನು ನೋಡಿ ಹಣ್ಣನ್ನು ನೋಡಿ ಹಂಗೆ ಗಿಡಗಳು ಬರ್ತಾವಲ್ಲ ನಮ್ಮ ನಾಗನೂರು ರುದ್ರಾಕ್ಷಿ ಮಠಕ್ಕೂ ಸಹಿತ ನಿಮ್ಮೆಲ್ಲರ ಭಕ್ತರ ಭಕ್ತಿಯನ್ನು ನೋಡಿ ಕೆಂಪು ಹಕ್ಕಿಗಳು ಎಲ್ಲವೂ ಸಹ ಶ್ರೀಮಠಕ್ಕೆ ಬರಾಕತ್ತಾವ ಅಂತಂದ ಮೇಲೆ ಶ್ರೀಮಠದ ಭಕ್ತರ ಭಕ್ತಿ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಭಾಳಷ್ಟು ಸರ ಅಂತಿರ್ತೀವಿ ಇವತ್ತಿನ ದಿವಸ ಬಂಗಾರ ರೇಟ 85,000 ಆಗಾಕತ್ತಿದೆ 80ರಿಂದ 85ಕ್ಕೆ ಹೊಂಟದ ಹೌದಿಲ್ರಿ ನಾಳೆ ಮತ್ತೆ 75ಕ್ಕೆ ಬರ್ಬೋದು 85 ಹೋಗ್ಬೋದು 75ಕ್ಕೆ ಬರ್ಬೋದು ಬೆಳ್ಳಿ ರೇಟ ಅದು ಹೆಚ್ಚೂ ಆಗಬಹುದು ಕಡಿಮೆನೂ ಆಗಬಹುದು ಆದರೆ ನಮ್ಮ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಭಕ್ತರ ಭಕ್ತಿ ಅದು ದಿನದಿಂದ ದಿನಕ್ಕೆ ಹೆಚ್ಚು ಹಾಕೋತ್ರ ಹೋಗತ್ತೆ ಪರಂತು ಅದು ಯಾವತ್ತೂ ಕಡಿಮೆ ಆಗುವುದಿಲ್ಲ ಅದಕ್ಕೆ ಅಕ್ಕ ಸಣ್ಣವಳಿದ್ದಾಗ ತಮ್ಮಗೆ ಹಣ್ಣು ಕೊಟ್ಟು ಬಳಸ್ತಾಳೆ ಎದಕ್ಕೆ ರೀ ಮುಂದೆ ತನ್ನ ಮಗಳನ್ನು ಕೊಡ್ಬೇಕನ್ನುವಂಥ ಆಸೆ ಇಟ್ಟುಕೊಂಡು ಅಕ್ಕ ಸಣ್ಣವಳಿದ್ದಾಗ ಈ ಮಗ ತಮ್ಮ ತಿಂದು ದಷ್ಟು ಪುಷ್ಟ ಆಗಲಿ ಅಂತ ತಿಳ್ಕೊಂಡು ಸಣ್ಣವಳಿದ್ದಾಗ ಹಣ್ಣು ಕೊಡ್ತಾಳ ದೊಡ್ಡವಳಾದ ಮೇಲೆ ಮುಂದಿನ ತಿಳಿತಾ ನಿಮಗೆ ಸಣ್ಣವಳಿದ್ದಾಗ ಹಣ್ಣು ಕೊಡ್ತಾಳ ದೊಡ್ಡವಳಾದಾಗ ಹೆಣ್ಣು ಕೊಡ್ತಾಳ ಹೆಣ್ಣಿನ ಜೊತೆಗೆ ಡೌರಿ ಹೊಣ್ಣು
ಸಣ್ಣವಳಿದ್ದಾಗ ಹಣ್ಣು ಕೊಟ್ಲು, ದೊಡ್ಡವಳಾದಾಗ ಹೆಣ್ಣು ಕೊಟ್ಲು, ಹೆಣ್ಣಿನ ಜೊತೆಗೆ ಹೊಣ್ಣು ಕೊಟ್ಲು. ಆದರೆ ನಿಮ್ಮೆಲ್ಲರ ಬದುಕಿಗೆ ಬಾಳಿನ ಕಣ್ಣು ಯಾರು ಕೊಡ್ತಾರಂತ ಡಾಕ್ಟರ್ ಶಿವಬಸವರಾಜ್ ಅವರ ಆಶೀರ್ವಾದವೇ ನಿಮಗೆಲ್ಲರ ಬಾಳಿನ ಕಣ್ಣು ಕೊಡ್ತದೆ ಅನ್ನುವ ಕಾರಣಕ್ಕೆ ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮಗಳು ಪ್ರತಿ ವರ್ಷ ಜರುಗ್ತಾ ಬಂದಿರತಕ್ಕಂಥದ್ದು. ನೀವೆಲ್ಲಾದರೂ ಅಂಗಡಿಗೆ ಹೋದ್ರಿ ಅಂತಂದ್ರೆ, ನೀವೆಲ್ಲಾದರೂ ಒಂದಿಷ್ಟು ಏನಾದರೂ ಮೊಬೈಲ್ ತೊಗೊಂಡ್ರಿ, ಒಂದು ಮಿಕ್ಸರ್ ತೊಗೊಂಡ್ರಿ ಅಂತಂದ್ರೆ ಅದ್ರ ಜೊತೆಗೆ ಒಂದು ಮೆನು ಕಾರ್ಡ್ ಅಂತ ಕೊಡ್ತಾರೆ. ಕೊಡ್ತಾರಿಲ್ರಿ? ಏನಂತ? ಹೌ ಟು ಯೂಸ್ ಅಂತ ಕೊಡ್ತಾರೆ ಅವರು. ಹೌ ಟು ಯೂಸ್ ಮೆನು ಕಾರ್ಡ್ ಕೊಡ್ತಾರ. ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ ಹೌ ಟು ಯೂಸ್ ಕೊಡ್ತಾರೆ. ಆದರೆ ಭಗವಂತ ಈ 100 ವರ್ಷ ಹೊತ್ಕೊಂಡು ಬಂದಿರತಕ್ಕಂಥ ಮನುಷ್ಯನ ದೇಹಕ್ಕೆ ಯಾರಾದರೂ ಕೊಟ್ಟು ಕಳಿಸ್ಯಾರನ್ರಿ ಹೌ ಟು ಯೂಸ್ ಅಂತ? ಹೌ ಟು ಯೂಸ್ ಅಂತ ಮನುಷ್ಯ ಕೊಟ್ಟು ಕಳಿಸ್ಯಾರನ್ರಿ? ಭಗವಂತ 100 ವರ್ಷ ಆಯುಷ್ಯ ಅಂತ ತಿಳ್ಕೊಂಡು ಕಳಿಸಿದ. 100 ವರ್ಷ ಆಯುಷ್ಯ ಜೀವನ ಮಾಡಿ ಬಾ ಅಂತ ಕಳಿಸಿದ. ಹಿಂದೆ ಬೆನ್ನಾಗ ಒಂದು ಸಿಕ್ಕ ಹೊಡೆದು ಕಳಿಸಿದ. ನೋ ಗ್ಯಾರಂಟಿ, ನೋ ಗ್ಯಾರಂಟಿ. ಆ ನೋ ಗ್ಯಾರಂಟಿ 100 ವರ್ಷ ಆಯುಷ್ಯದೊಳಗೆ ನೀ ಸದಾವಕಾಲ ಹಿಂಗ ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಹೌ ಟು ಯೂಸ್ ಅನ್ನುವಂಥ ಮೆನು ಕಾರ್ಡ್ಗಳು ನಮ್ಮ ಜೀವಕ್ಕೆ ಯಾವ ಹಾಕವ ಅಂತಂದ್ರೆ ಬಸವಾದಿ ಶಿವಶರಣರು ಕೊಟ್ಟಿರುವಂತಹ ವಚನ ಶಾಸ್ತ್ರಗಳೇ ಹೌ ಟು ಯೂಸ್ ಅನ್ನುವಂಥ ಮೆನು ಕಾರ್ಡ್ ನಮ್ಮ ಜೀವನಕ್ಕೆ ಆದರ್ಶವಾಗಿರ್ತಕ್ಕಂಥವು. ಪ್ರತಿನಿತ್ಯಲೂ ಸಹಿತ ವಚನಗಳನ್ನು ನೀವು ಪಠನ ಮಾಡೋದ್ರ ಜೊತೆಗೆ ಮಕ್ಕಳಿಗೂ ಸಹಿತ ಪಠನವನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದೀವಿ ಅಂತಂದ್ರೆ ಮನೆಯೊಳಗೆ ಸಂಸ್ಕಾರ ಸಂಸ್ಕೃತಿ ಅಂತನ್ನುವಂಥದ್ದು ತನ್ನ ಪಾಡಿಗೆ ತಾನೇ ಬೆಳಕೋತು ಹೋಗ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅದಕ್ಕಂತೀವಲ್ಲ, ಹಿರಿಯಕ್ಕನ ಚಾಳಿ ಮಣಿ ಮಂದಿಗೆಲ್ಲ. ನೀವು ವಚನ ಓದ್ರಿ, ನೀ ಹಂಗೆ ಮಾಡು ಹಿಂಗೆ ಮಾಡಿ ಅಂತ ತಿಳ್ಕೊಂಡು ಹೇಳೋದಕ್ಕಿಂತ ಸ್ವತಃ ನಾವೇ ಆದರ್ಶವಾಗಿ ಆಗುವಂಥ ಪ್ರಯತ್ನವನ್ನು ಮಾಡೋದು. ಯಾಕಂದರೆ ನಾವು ಮನುಷ್ಯರು ಈ ಭೂಮಿ ಮೇಲೆ ಬಂದಾಗ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಿವ? ಎಷ್ಟು ರೀ? 100 ವರ್ಷ ಅಂತ ಹೇಳ್ತೀರಿ ನೀವೆಲ್ಲ. ಮನುಷ್ಯನ ಆಯುಷ್ಯ ಮೊದಲಿಗೆ 100 ವರ್ಷ ಇದ್ದಿದ್ದಿಲ್ಲ ಅಂತದು. ಎಷ್ಟು ರೀ? ಬರೀ 20 ವರ್ಷ ಇತ್ತತ್ರ. ಬರೀ 20 ವರ್ಷ ಉಂಡು ತಿಂದು ದೊಡ್ಡವಾಗೋದ್ರೊಳಗಾಗಿ ಆಯುಷ್ಯ ಮುಗಿತಿತ್ತು. ಭಗವಂತನ ಹತ್ರ ಹೋಗಿದ್ದು. ಅವಾಗ ಒಂದು ದಿವಸ ವಿಚಾರ ಮಾಡಿದ, ಉಂಡು ತಿಂದು ದೊಡ್ಡವಾಗೋದ್ರೊಳಗಾಗಿ 20 ವರ್ಷ ಮುಗಿತದ, ಏನೋ ಭಗವಂತ ಇನ್ನೊಂದು ಸ್ವಲ್ಪ ಆಯುಷ್ಯ ಜಾಸ್ತಿ ಮಾಡುವಂತ ಹೋಗಿ ಮನುಷ್ಯ ಭಗವಂತಗೆ ಅಪ್ಲಿಕೇಶನ್ ಕೊಟ್ಟಂತ. ಅವಾಗ ಇವು ಭಗವಂತ ಏನು ಮಾಡಿದ? ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ. ಹಿಂಗೆ ತಿಳ್ಕೊಡ್ರಿ, ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ. ಯಾರಿಗಾದ್ರೂ ಆಯುಷ್ಯ ಹೆಚ್ಚಾಗಿದ್ರೆ ಬ್ಯಾಸರಾಗಿದ್ರೆ ತಂದು ಕೊಡ್ರಿ ಅಂತ ಅಪ್ಲಿಕೇಶನ್ ಯಾವಾಗ ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ. ಮೊದಲೇ ಪ್ರಾಣಿ ಓಡಿ ಬತ್ರಿ. ಇದು ಯಾವುದ್ರಿ? ಮಂಗ. ಓಡ್ಕೋತ ಬಂತು. ಅದು ಹೇಳ್ತದೆ ಭಗವಂತಗ, ಹೇ ಭಗವಂತ ನನ್ನೊಂದು 20 ವರ್ಷ ಕಡಿಮೆ ಮಾಡುವಂತ. ಯಾಕೋ ಆರಾಮ್ ಇರ್ಬೋದಲ್ಲ, ನಿನಗೆ ಯಾರು ಹಿಡಿದು ಕಟ್ಟವರಲ್ಲಿ ಏನಿಲ್ಲ, ಆರಾಮ್ ಅಲ್ಲೇಟ್ ತಿನ್ಕೋತ ಮಾಡ್ಕೋತಿರ್ಬೋದಲ್ಲ ಅಂದ್ರೆ ಮಂಗೆ ಹೇಳ್ತದಂತ, ಭಗವಂತ ನನಗೆಲ್ಲ ಚಲೋ ಎಲ್ಲ ಕೊಟ್ಟಿ ಕರೆ, ಆದ್ರೆ ಒಂದು ಚಂಚಲ ಬುದ್ಧಿ ಕೊಟ್ಟಿ, ಇನ್ನೊಂದು ಏನು ಕೊಟ್ಟಿ? ಕೆಡಸು ಬುದ್ಧಿ ಕೊಟ್ಟಿ. ಬರೀ ನೋಡ್ರಿ, ಈ ಭೂಮಿ ಮೇಲೆ ಇರುವಂಥ ಸಣ್ಣ ಸಣ್ಣ ಗುಬ್ಬಿಗಳು ಮೊದಲು ಮಾಡಿಕೊಂಡು ತನಗೆ ಜೀವನ ಮಾಡೋಕೆ ಗೂಡುಗಳನ್ನು ಕೊಟ್ಕೊಂಡಾವು, ಗೂಡುಗಳನ್ನು ಕಟ್ಕೊಂಡಿರ್ತಾವೆ. ಮನುಷ್ಯ ಮಣಿಗಳನ್ನು ಕಟ್ಕೊಂಡಿರ್ತಾನೆ. ಒಂದೊಂದು ಪ್ರಾಣಿಗಳು ಒಂದೊಂದು ತನ್ನದೇ ಆಗಿರ್ತಕ್ಕಂಥ ಜೀವನ ಶೈಲಿ ಅದ. ಆದರೆ ಮಂಗ ತನಗೆ ಇರ್ಕೊಳಕ್ಕೆ ಒಟ್ಟೆ ಮಣಿ ಕಟ್ಕೊಳಂಗಲ್ರಿ. ಅದು ಇದ್ದ ಮಣಿ ಯಾವ್ದಾದ್ರು ಗೂಡಿಗೆ ಕಟ್ಟಿದ್ರು ಎದ್ದು ಕೆಡಿಸಿ ಬರ್ತದೆ, ಪರಂತು ತಾ ಕಟ್ಕೊಡೋದಿಲ್ಲ. ಅದು ಮತ್ತೊಂದ್ರೊಳಗೆ ಹೋಗಿ ಜೀವನ ಮಾಡ್ತದೆ, ಅಲ್ಲಿಯೋ ಮಕ್ಕಳ್ತದೆ, ಪರಂತು ತಾ ಕಟ್ಕೊಳ್ಳೋದಿಲ್ಲ. ಹಿಂಗೆ ಕೆಡಿಸು ಬುದ್ಧಿನ ಕೊಟ್ಟಿವ ಭಗವಂತ. ಎಷ್ಟತ್ತು ಮನುಷ್ಯರ ಕಡೆ ಬೇಸ್ಕೊಳ್ಳಿ, ನಾನೊಂದು 20 ವರ್ಷ ಕಡಿಮೆ ಮಾಡಿ, 20 ವರ್ಷ ಕಡಿಮೆ ಮಾಡಿ ಆಯ್ತು ಅಂತ ತಿಳ್ಕೊಂಡು 20 ವರ್ಷ ತಗೊಂಡ ಮನುಷ್ಯಾಗ ಹಾಕಿದ. 8 ವರ್ಷ ಆದ್ರೆ ಮನುಷ್ಯಾಗ ಎಟ್ಟಕ್ಕೆ ಬಂದ್ರಿ? 40ಕ್ಕೆ ಬಂದ. ಸಾಕಣ್ಣ ನಾವು ಮತ್ತೆ ಯಾರು ಕರಿ ಅನ್ನೋ, ಯಾರ ಕರಿ ಅಂದ್ಕೊಳ್ಳಿ ಆ ಕಡೆದು ಒಂದು ಪ್ರಾಣಿ ಬತ್ರಿ. ಇದು ಕತ್ತಿ ಹೊಡ್ಕೊತ ಬತ್ ನೋಡ್ರಿ. ಅದು ಯಾವಾಗ ಕತ್ತಿ ಹೊಡ್ಕೊತ ಬಂತಲ್ಲ, ನನ್ನೊಂದು 20 ವರ್ಷ ಕಡಿಮೆ ಮಾಡಿ. ಯಾಕಪ್ಪ? ಭಗವಂತ ಈ ಮನುಷ್ಯಾಗ ಒಂದಿಷ್ಟು ಕಣಿಕರ ಅನ್ನೋದ ಇಲ್ಲ, ಒಂದಿಷ್ಟು ಕಣಿಕರ ಇಲ್ಲ. ತಾವು ಏನೋ ಒಂದಿಷ್ಟು ತುತ್ತು ರೊಟ್ಟಿ ಹಾಕ್ಯಾಣ ಅಂತ ತಿಳ್ಕೊಂಡು ಅನ್ನ ಹಾಕಿದ್ದಕ್ಕೆ ಅವ್ನು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಏನು ಹೊರಸ್ತಾನೆ ಎಲ್ಲ ಹೊತ್ಕೋತೀನಿ, ಏನು ಇಟ್ಟಂಗೆ ಹೊರಸ್ತಾನೆ, ಏನು ಬಟ್ಟೆ ಹೊರಸ್ತಾನೆ ಎಲ್ಲ ಹೊತ್ಕೋತೀನಿ. ಸಾಲದ್ದಕ್ಕೆ ತಾನು ಹತ್ತಿ ಕುಂದಿರ್ತಾನೆ, ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಹತ್ತಿ ಕುಂದಿರ್ತಾನೆ. ಒಂದಿಟ್ರೆ ಕಣಿಕರಿ ಬೇಡ ಇವಂಗ, ಬ್ಯಾಡಪ್ಪ ಮರೆಯ, ಇವನು ಕೈಯಾಗ ಸಿಕ್ಕ ಒದ್ದೆ ಹೊಡೆದು ಬೇಡ, ನಂದು 20 ವರ್ಷ ಕಡಿಮೆ ಮಾಡಿ. 20 ವರ್ಷ ತಗೊಂಡ 20 ವರ್ಷ ಕಡೆ ಹಾಕಿದ. 8 ವರ್ಷ ಅದು ರೀ 60ಕ್ಕೆ ಬಂದೆವು. ಸಾಕಣು ಕರಿ ಮತ್ತೆ ಯಾರ್ದಾರ ಕರಿ ಅಂದ್ಕೊಳ್ಳಿ ಆ ಕಡೆದು ಓಣಿ ಬತ್ರಿ. ಇದು ಯಾವುದು? ನಾಯಿ ಬತ್ತ ಕಡಿದ್ದ. ನಾಯಿ ಬಂದು ಹೇಳ್ತದ, ಭಗವಂತ ನಂದು 20 ವರ್ಷ ಕಡಿಮೆ ಮಾಡು. ಯಾಕೋ ಆರಾಮ್ ಇರ್ಬೇಕಲ್ಲ, ಯಾಕೆ ಆರಾಮ್ ಇರಬೇಕಲ್ಲ, ನಿಯತ್ತಿನ ಪ್ರಾಣಿ ಅಂತ ಹೆಸರು ಪಡ್ಕೊಂಡು ಅದ್ರಾಗ ಒಂದು ಬ್ಯಾಂಕಿನಾಗ ನಾಯಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಯಾವ ಬ್ಯಾಂಕ್ ರೀ? ಸಿಂಡಿಕೇಟ್ ಬ್ಯಾಂಕಿನೊಳಗೆ. ಎದಕ್ಕೆ? ನಾಯಿ ಎಷ್ಟು ನಿಯತ್ತು ನಮ್ಮ ಬ್ಯಾಂಕಿಗೆ ಐತಿ ಅಂತ ಆ ಬ್ಯಾಂಕಿನೊಳಗೆ ಸಿಂಡಿಕೇಟ್ ಬ್ಯಾಂಕ್ನ ಅದ ಲೋಗ ಇಟ್ಕೊಂಡು ಕೂತಾರ ಅವ್ರು ಬ್ಯಾಂಕಿನೊಳಗೆ. ಹೌದಲ್ರಿ? ನಿಯತ್ತಿನ ಪ್ರಾಣಿ ಅಂತ ಹೆಸರು ಪಡ್ಕೊಂಡು ಇಷ್ಟು ನಿಯತ್ತಿರಬೇಕಾದ್ರೆ ನೀ ಯಾಕಿಟ್ಟು ಬೇಸರ ಮಾಡ್ಕೊಂಡ್ಯೋ? ಅವಾಗ ನಾಯಿ ಅಂತದ, ಹೌದಪ್ಪ ಭಗವಂತ ಮನುಷ್ಯನಿಗೋಸ್ಕರವಾಗಿ ನಾನು ನಿಯತ್ತು ತೋರಿಸ್ಬೇಕು ಅಂತ ತುಂಡು ರೊಟ್ಟಿ ಹಾಕಿದ್ದಕ್ಕೆ ರಾತ್ರಿ ಯಾರಾದರೂ ಕಳ್ಳರು ಬಂದರೆ ನಾನು ಕೆಲಸನ ಮಾಡಬೇಕು ಅಂತ ರಾತ್ರಿ ಎದ್ದು ಬೊಗಳಾಕ ಹತ್ತಿದ್ರೆ ಅವ್ನು ನಿದ್ದಿಗೆಡಿಸಿ ಅಂತ ತಿಳ್ಕೊಂಡು ಬಂದ್ರೆ ನಾಯಿ ಬೊಗಳಾಕತ್ರ ಮತ್ತೆ ಕಳ್ಳರು ಯಾಕೆ ನಿಂತಿರ್ತಾರೆ, ಓಡಿ ಹೋಗ್ತಾವು. ಓಡಿ ಹೋಗಿದ್ದಕ್ಕೆ ಅವಾಗ ಇವ್ ಬಂದು ಬಡದ ರಾತ್ರಿ ಎದ್ದು ನಿದ್ದಿಗೆಡಿಸಿ ಅಂತ ಬಡಿತಾನೋ ಮನುಷ್ಯ. ಇವ್ ಒಂದಿಟ್ಟು ನಿಯತ್ತಿಲ್ಲ, ಕಣಿಕರ ಇಲ್ಲ, ಬ್ಯಾಡಪ್ಪ ಮರಯ್ಯ ನಂದೊಂದು 20 ವರ್ಷ
ಎಷ್ಟು ವರ್ಷ ಆದವು ರೀ? ಎಟ್ರಿ 80 ವರ್ಷ ಬಂದ ಮನುಷ್ಯ ಸಾಕಣು ಅಂದವ. ಸುದ್ದ 100 ಮಾಡಿ ಸೆಂಚುರಿ ಮಾಡಂದ ನಾವು. ಇವು ಮ್ಯಾಗಿಂದ ಒಟ್ಟು ಬೇಕು ಅನ್ಕೋತ ಬಂದವ್ರಿ ಮನುಷ್ಯ. ಇವು ಸುದ್ದ 100 ಮಾಡ ಅಂದ ಕೂಡಲೇ ಮತ್ತೆ ಯಾರ್ದಾರ ಬರ್ರಿ ಅಂದ ಕೂಡಲೇ ಆ ಕಡೆ ಒಂದು ಹಾರಕೋತ ಬತ್ತರಿ. ಇದು ಗೂಗಿ. ಯಾವುದ್ರಿ? ಗೂಗಿ ಬಂದು ಕೇಳ್ತದ, ಭಗವಂತ ನಂದು 20 ವರ್ಷ ಕಡಿಮೆ ಮಾಡಪ್ಪ. ಯಾಕೋ ಆರಾಮ್ ಇರ್ಬೇಕಲ್ಲ. ಏನು ಆರಾಮ್ ಇರ್ತೀವೋ ಮನುಷ್ಯ? ಈ ಮನುಷ್ಯ ಎಷ್ಟು ವಿಶಾಲವಾಗಿರ್ತಕ್ಕಂಥ ಜಗತ್ತಿನೊಳಗೆ ಹಗಲು ಅನ್ನುವಂಥದ್ದೊಂದು ಕೊಟ್ಟು, ರಾತ್ರಿ ಅನ್ನುವಂಥದ್ದೊಂದು ಕೊಟ್ಟು, ನನಗೆ ಕಣ್ಣ ಬರೀ ರಾತ್ರಿ ಕೊಟ್ಟು, ಬರೀ ಕಣ್ಣು ರಾತ್ರಿ ಕೊಟ್ಟು ಎಷ್ಟು ದಿವಸ ನಾ ರಾತ್ರಿ ಜೀವನ ಮಾಡ್ಲಿಪ್ಪ? ನಂದು 20 ವರ್ಷ ಕಡಿಮೆ ಮಾಡು. 20 ವರ್ಷ ತೆಗೆದು ಇವಂಗೆ ಹಾಕಿದ. ಎಷ್ಟಾದ್ರೂ ಇವಂಗ ಸುದ್ದ 100ಕ್ಕೆ ಬಂದ. ಸಾಕಣು ಅನ್ನೋ. ನಿನ್ನ ಹತ್ರ ಯಾರ್ದಾರ ಕೊಡಾಕ ಇನ್ನ ಮೇಲೆ ಬಾಯ್ ಟಾಟಾ ಹೇಳ್ಕೋತ ಕೆಳಗೆ ಬಂದ. ಹಿಂಗೆ ಉಂಡು ತಿಂದು ದೊಡ್ಡವಾದ 20 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಮನ್ಯಾಗ ಬ್ಯಾಗ್ ಚಲೋ ಮಾಡ್ತೀರಿ ನೋಡ್ರಿ ಹುಡುಗರಿಗೆ. ಅನ್ನಂಗಿಲ್ರಿ ಏನಂತ? ಒಂದು ಸ್ಥಿರಾರೇ ಇಲ್ಲ ನಿನಗೆ, ಬರೇ ಚಾನ್ಸಲ್ಲ. ಒಂದು ಕೆಲಸನೂ ಚೆಂದಂಗೆ ಮಾಡಂಗಲ್ಲ, ಓದಂಗಲ್ಲ, ಬರೆಯಂಗಲ್ಲ. 20 ವರ್ಷ ಆದಮೇಲೆ ಬ್ಯಾಗ್ ಚಲೋ ಮಾಡ್ತೀರಿ ನೋಡ್ರಿ ಹುಡುಗರಿಗೆ. ಒಂದು ಕೆಲಸ ಮಾಡಿದ ಕೂಡಲೇ ಆ ಕೆಲಸ ಸರಿ ಇಲ್ಲ ಅಂತ ಮತ್ತೊಂದು ಕೆಲಸಕ್ಕೆ ಹೋಗೋಣ. ಹಿಂಗೆಲ್ಲ ಬರೇ ಚಂಚಲ ಬುದ್ಧಿ ಇಟ್ಕೊಂಡು ಬಂದದ್ದಕ್ಕೆ ಅಲ್ಲಿಗೊಂದು ಪದ ಬೆಳೆಸ್ತಾರೆ ನೋಡ್ರಿ. ಬರೇ ಮಂಗ್ಯನಂಗ ಮಾಡ್ತಿ. ಹೆಂಗೆ ಮಾಡ್ತೀರಿ? ಬರೇ ಮಂಗ್ಯನಂಗ ಮಾಡ್ತಿ. ಎದಕ್ಕೆ? ಮನುಷ್ಯನಿಂದ 20 ವರ್ಷ ತಗೊಂಡಿದ್ದಲ್ಲ ಅವ. ಬರೇ ಮಂಗ್ಯನ ಬುದ್ಧಿ ಐತೆ ಅಂತ ತಿಳ್ಕೊಂಡು ಬರೇ ಆ ಕಡೆ ಚಂಚಲ ಮಾಡ್ಕೊತ ಹೊಕ್ಕಣ ಬಾ ಅಂತ ತಿಳ್ಕೊಂಡು ಭಾಳ ಉಡಾಳ್ತನ ಮಾಡೋದಕ್ಕೆ ಹಿರಿಯರು ಅಂತಾರೆ ನೋಡ್ರಿ. ಒಂದು ಮಾತು ಹಿಡಿದು ಕಟ್ಟು ಒಂದು ಸುತ್ತಕ್ಕಣವ. ಏನು ಕಟ್ಟೋದ್ರಿ ಗೊತ್ತಾಯ್ತು ನಿಮ್ಗೆ? ಹಿಡಿದು ಒಂದು ಕಟ್ಟು ಮದುವೆ ಮಾಡ್ದಂತ ತನ ಸುತ್ತಕ್ಕಣವ. ಯಾವಾಗ ಮದುವೆ ಮಾಡಿದ ಮೇಲೆ ಉಂಡು ತಿಂದು ಅಲ್ಲೇಟ್ ಎದ್ದಾಡ್ಕೋತ 4 ಹೆಣ್ಣು ಮಕ್ಕಳು ಹುಟ್ಟಿದ್ ನೋಡ್ರಿ ಇವಾಗ. ಯಾವಾಗ 4 ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಅವಾಗ ಹಾಕಿ ಚಾಲು ಮಾಡಿದ್ವಿ ಇವಾಗ. ಏನು ಉಣ್ಕೋತ ತಿನ್ಕೋತ 4 ಹೆಣ್ಣು ಮಕ್ಕಳು ಅದು. ಅದ್ರಾಗ ದುಡಿ ಹಾಕತ್ತನ ಅದ್ರಾಗ ಕೊಡ್ತಗೊಳ್ಳಿ ಹೆಣ್ಣು ಮಕ್ಕಳು. ಈಗಿನಂಗೆ ಅವಾಗ ಗೃಹಲಕ್ಷ್ಮಿ ಇದ್ದಿದ್ದಿಲ್ಲ, ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ. ಅವಾಗ ಇವು ಚಾಲೂ ಮಾಡಿದ್ವಿ. ಯಾವಾಗ ಇಟ್ಟು ಗಂಟು ಬಿದ್ದ ತಕ್ಷಣದೊಳಗೆ ಅವಾಗ ಅವನು ದುಡಿಯಾಕಿತ್ತಿದ್ ನೋಡ್ರಿ ಅವಾಗ ಎಚ್ಚರಾಗಿ. ಅವಾಗ ಒಂದು ಮಾತಂತಾರ, ಏನು ಮಾರೆ ಅವಾಗ ಆಸರಿಕಿಲ್ಲ ಬ್ಯಾಸರಿಕಿಲ್ಲ. ಹೆಂಗೆ ದುಡಿತಾನವ? ಹೆಂಗೆ ದುಡಿತಾನ? ಕತ್ತಿ ದುಡ್ದಂಗೆ ದುಡಿತಾನೆ. ಯಾವಾಗ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಮಗ ಅಂದ, ಯಪ್ಪ ಇನ್ನು ಮೇಲೆ ಟ್ರೆಜರಿ ಚೇವಿತ್ತ, ಇನ್ನು ಮೇಲೆ ಮೊಮ್ಮಕ್ಕಳನ್ನ ಆಡ್ಸ್ಕೋತ ಇಲ್ಲೇ ಬಾಕಲ್ದಾಗ ಕುಂದ್ರಿ. ಇನ್ನು ಮೇಲಿಂದ ಹೆಂಗೆ ಕೂತಾನ? ಮೊಮ್ಮಕ್ಕಳಿಗೆ ಆಡ್ಸ್ಕೋತ ಬಾಕಲ್ ಹೆಂಗೆ ಕೂತಾನ್ರಿ ಅವ? ಇಲ್ರವ ಯವ್ವ. ಯಾವಾಗ 80 ವರ್ಷ ಮುಗಿದ ಮೇಲೆ, ಅವಾಗ 80 ವರ್ಷ ದಾಟಿದ ಮೇಲೆ ಹಗಲಿನ ನಿದ್ದೆ ಎತ್ತಂಗಿಲ್ಲ, ರಾತ್ರಿ ನಿದ್ದೆ ಎತ್ತಂಗಿಲ್ಲ. ರಾತ್ರಿ ಎದ್ದು ಪಿಳಿ ಬಡ್ಕೋತ ಕೂತಿರ್ತಾವ ಕಣ್ಣು. ಅವಾಗ ಒಂದು ಮಾತಂತಾರ, ಹೆಂಗ ಕೂತಾನ ನೋಡವ? ಒಂದೊಂದು ಪ್ರಾಣಿ, ಒಂದೊಂದು ಪಕ್ಷಿ, ಒಂದೊಂದುಗಳಿಂದ ಆಯುಷ್ಯವನ್ನು ಪಡ್ಕೊಂಡು ಬಂದದ್ದಕ್ಕೆ ಈ ಮನುಷ್ಯ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠ ಜೀವ ಅಂತ ಮಾನವ ಜೀವವನ್ನು ಕರ್ಕೊಂಡು ಬರ್ತಾರೆ. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ, 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠ ಜೀವ ಅಂತ ಈ ಮಾನವ ಜನ್ಮವನ್ನು ಕರ್ಕೊಂಡು ಬರ್ತಾರೆ. ಮಾನವ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗಬೇಕಾಗಿತ್ತು ಅಂತಂದರೆ ಗುರುವಿನ ಮಾರ್ಗದರ್ಶನದೊಳಗೆ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಪರಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಶಂಭುಜಕ್ಕೇಶ್ವರ ಅನ್ನುವಂಥ ಸತ್ಯಕ್ಕೆ ಹೇಳುವ ರೀತಿ ಒಳಗೆ ನಾವೆಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಮಾತನ್ನು ತಿಳಿಯಪಡಿಸ್ತಾ, ಇನ್ನು 4ನೇ ತಾರೀಕಿನಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜರುಗುತ್ತವೆ. ಎಲ್ಲ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಪಾಲ್ಗೊಳ್ಳುವಂಥ ಮಾತನ್ನು ತಿಳಿಯಪಡಿಸ್ತಾ, ಮಹಾಮಂಗಲ ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರೆ, ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರೆ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆತ್ತ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆತ್ತ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ. ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ, ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ.
ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಎಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ ಹಾನಗಲ್ ಗುರುಕುಮಾರೇಶ್ವರ ಮಹಾರಾಜ್ ಕಿ